ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 424 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಡಿಸೆಂಬರ್ 2023 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಡಿಸ್ಕಷನ್ ಮಾಡ್ತೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಪ್ರಚಲಿತ ಘಟನೆಗಳ ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗುತ್ತೆ. ಮತ್ತು ಇವತ್ತು ಯಾರು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಬರಿತಾ ಇದ್ದಾರಾ, ಸೊ ಎಲ್ರಿಗೂ ಚೆನ್ನಾಗಿ ಮಾಡಿ ಅಂತ ಶುಭ ಹಾರೈಸ್ತಾ ನಮ್ಮ ಒಂದಷ್ಟು ಪ್ರಮುಖ ಪ್ರಚಲಿತ ಘಟನೆಗಳು ಡಿಸೆಂಬರ್ 2023 6ನೇ ಭಾಗದ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರು ಪರಿಚಯ ಕೂಡ ಇಲ್ಲಿದೆ, ಸೊ ನೋಡ್ಬೋದು. ಓಕೆ, ಇಷ್ಟು ಹೇಳ್ತಾ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆದರೆ ನಮ್ಮ ವರ್ಕ್ಗೆ ನಿಮ್ಮ ಒಂದಷ್ಟು ಕೋಆಪರೇಷನ್ ಸಹಕಾರ ಇದ್ದಂಗೆ ಆಗುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನಿಮಗೆ ತರೋದಕ್ಕೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅಂತ ಹೇಳ್ತಾ, ಸೊ ನೇರವಾಗಿ ಡಿಸೆಂಬರ್ 2023 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? ರಕ್ಷಣಾ ಸಚಿವಾಲಯವು ನವೀಕರಿಸಿದ ಅಂದರೆ ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಸೂಪರ್ ರ್ಯಾಪಿಡ್ ಗನ್ ಮೌಂಟ್, ಸೊ ಅಪ್ಗ್ರೇಡೆಡ್ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಅಥವಾ SRGM ಅಂತ ಕರಿತೀವಿ. ಸೊ ನೋಡಿ, SRGM ನ ವಿಸ್ತೃತ ರೂಪ ಅಂದ್ರೆ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಅಥವಾ ನವೀಕರಿಸಿರ್ತಕ್ಕಂಥ ಅಪ್ಗ್ರೇಡ್ ಆಗಿರ್ತಕ್ಕಂಥ SRGM ರಕ್ಷಣಾ ಸಚಿವಾಲಯ ಆ SRGM ಜೊತೆಗೆ ಮತ್ತಷ್ಟು ಉಪಕರಣಗಳನ್ನ 3,000 ಕೋಟಿ ರೂಪಾಯಿಗಳೊಂದಿಗೆ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನ ಮಾಡಿದೆ ನಮ್ಮ ರಕ್ಷಣಾ ಸಚಿವಾಲಯ. ಹಾಗಾದ್ರೆ ಈ ಅಪ್ಗ್ರೇಡೆಡ್ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ಗಳನ್ನ ಮತ್ತು ಇತರ ಉಪಕರಣಗಳನ್ನ ನಮ್ಮ ರಕ್ಷಣಾ ಸಚಿವಾಲಯಕ್ಕೆ ಸಪ್ಲೈ ಮಾಡ್ತಕ್ಕಂಥ ಸಂಸ್ಥೆ ಯಾವುದು? ಆ ಸಂಸ್ಥೆಯೊಂದಿಗೆ ಇವತ್ತು ಡಿಫೆನ್ಸ್ ಮಿನಿಸ್ಟ್ರಿ ಒಪ್ಪಂದವನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಯಾವ ಸಂಸ್ಥೆ? DRDO, BHEL, LNT ಮತ್ತು BEL ಅಂತಕ್ಕಂಥ 4 ಸಂಸ್ಥೆಗಳಿದಾವೆ. ಇಲ್ಲಿ ಗಮನಿಸಬಹುದು, 3 ಭಾರತದ ಸಂಸ್ಥೆಗಳು ಅಥವಾ ಭಾರತ ಸರ್ಕಾರದ ಸಂಸ್ಥೆಗಳಾದ್ರೆ ಮತ್ತೊಂದು LNT ಆಗುತ್ತೆ. ಹಾಗಾದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೈನ್ಡ್ ಎ ಕಾಂಟ್ರಾಕ್ಟ್ ವಿತ್ ವಿಚ್ ಆರ್ಗನೈಸೇಷನ್ ಫಾರ್ ಅಪ್ಗ್ರೇಡೆಡ್ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ SRGM ಅಂಡ್ ಅದರ್ ಇಕ್ವಿಪ್ಮೆಂಟ್ ಫಾರ್ ಅರೌಂಡ್ 3,000 crores ಅಂದ್ರೆ ಸರಿಯಾದ ಉತ್ತರ 4 ಸಂಸ್ಥೆಗಳಲ್ಲಿ BHEL ಅಂತಕ್ಕಂಥ ಸಂಸ್ಥೆಯೊಂದಿಗೆ ಇವತ್ತು ನಮ್ಮ ರಕ್ಷಣಾ ಸಚಿವಾಲಯ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದು 3,000 ಕೋಟಿ ರೂಪಾಯಿಗಳ ಒಪ್ಪಂದವೂ ಕೂಡ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಡಿಫೆನ್ಸ್ ಇಕ್ವಿಪ್ಮೆಂಟ್ ಅಂದ್ರೆ SRGM, ಸೂಪರ್ ರ್ಯಾಪಿಡ್ ಗನ್ ಮೌಂಟ್. ಹಾಗಾದ್ರೆ ಇಲ್ಲಿ ನೋಡಿ, ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಅಂದ್ರೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಗನ್ ಮೌಂಟ್ ಆಗುತ್ತೆ. ಫ್ರಂಟ್ ಲೈನ್ ಶಿಪ್ಸ್ ಅಲ್ಲಿ ಇದನ್ನ ಬಳಸ್ತಾರಂತೆ. ಇಂಡಿಯನ್ ನೇವಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಹಾಗಾದ್ರೆ ಸೊ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL, ಸೊ ಈ ಒಂದು ಸಂಸ್ಥೆಯೊಂದಿಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇವತ್ತು ಒಪ್ಪಂದವನ್ನು ಮಾಡಿಕೊಂಡಿದೆ. 16 ಅಪ್ಗ್ರೇಡೆಡ್ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ SRGM ಪರ್ಚೇಸ್ ಮಾಡೋದಕ್ಕೆ ಮತ್ತು ಇನ್ನಿತರ ವಿವಿಧ ರಕ್ಷಣಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಸುಮಾರು 2,956 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ BHEL ಒಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅನ್ನೋದನ್ನ ಗಮನಿಸಬೇಕು. ಹೀಗೆ SRGM ಇವುಗಳನ್ನ ಡೆವಲಪ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ BHEL. ಇದು ಮೀಡಿಯಂ ಕ್ಯಾಲಿಬರ್ ಆಂಟಿ ಮಿಸೈಲ್ ಅಂಡ್ ಆಂಟಿ ಏರ್ಕ್ರಾಫ್ಟ್ ಪಾಯಿಂಟ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಆಗುತ್ತೆ SRGM. ಅಂದ್ರೆ ಇದೊಂದು ಮಿಸೈಲ್ಗಳ ವಿರೋಧಕವಾಗುತ್ತೆ, ಅದೇ ರೀತಿಯಾಗಿ ಏರ್ಕ್ರಾಫ್ಟ್ ವಿರೋಧಕವಾಗಿರ್ತಕ್ಕಂಥ ಒಂದು ಡಿಫೆನ್ಸ್ ವೆಪನ್ ಸಿಸ್ಟಮ್ ಆಗುತ್ತೆ, ಒಂದು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆಯೂ ಕೂಡ ಆಗುತ್ತೆ. ಅಂತಹ SRGM 16 SRGM ಅದು ಅಪ್ಗ್ರೇಡ್ ಆಗಿರ್ತಕ್ಕಂಥವುಗಳನ್ನ ಇವತ್ತು BHEL ಡಿಫೆನ್ಸ್ ಮಿನಿಸ್ಟ್ರಿಗೆ ಸಪ್ಲೈ ಮಾಡ್ತಾ ಇದೆ. ಅದರ ಒಪ್ಪಂದವೂ ಕೂಡ ಆಗಿದೆ. ಓಕೆ, ಹಾಗಾದ್ರೆ BHEL ಅಂದ್ರೇನು? ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ 1956ರಲ್ಲಿ ಈ ಒಂದು ಸಂಸ್ಥೆಯನ್ನ ಭಾರತ ಸರ್ಕಾರ ಹುಟ್ಟುಹಾಕಿತ್ತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. KS ಮೂರ್ತಿರವರು ಇವತ್ತು ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಇದರ ಒಂದು ಸಬ್ ಬ್ರಾಂಚಸ್ ಬಹಳ ನಗರಗಳಲ್ಲಿದ್ದಾವೆ. ಈವನ್ ಬೆಂಗಳೂರಲ್ಲೂ ಕೂಡ BHEL ಒಂದು ಸಂಸ್ಥೆ ಇದೆ ಅಥವಾ ಆರ್ಗನೈಸೇಷನ್, ಸಬ್ ಆರ್ಗನೈಸೇಷನ್ ಇದೆ ಅನ್ನೋದನ್ನ, ಬ್ರಾಂಚ್ ಇದೆ ಅನ್ನೋದನ್ನ ಗಮನಿಸೋಣ. ಓಕೆ, ಒಟ್ಟಾರೆಯಾಗಿ ಕಾಂಟ್ರಾಕ್ಟ್ ಆಗಿದೆ. ಈ ರೀತಿ ನೇರವಾಗಿ ಪ್ರಶ್ನೆಗಳು ಬರ್ತವೆ. ಸೊ ಡಿಫೆನ್ಸ್ ಮಿನಿಸ್ಟ್ರಿ, BHEL, SRGM. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2, ಆನ್ಲೈನ್ ಸುರಕ್ಷತೆ ಮತ್ತು ಡಿಜಿಟಲ್ ಪೌರತ್ವದ ಕುರಿತು. ಏನಿದು ಆನ್ಲೈನ್ ಸುರಕ್ಷತೆ ಅಂದ್ರೆ ಆನ್ಲೈನ್ ಸೇಫ್ಟಿ
ಮತ್ತು ಎರಡನೇದು ಡಿಜಿಟಲ್ ಸಿಟಿಜನ್ಶಿಪ್. ನೋಡಿ ಇವತ್ತೇನಾಗ್ತಾ ಇದೆ, ಬಹಳ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ ಅನ್ನೋದು ಕಾಣ್ತಾ ಇದ್ದೀವಿ. ಈ ಸೈಬರ್ ಕ್ರೈಮ್ಸ್ಗಳನ್ನು ತಡೆಗಟ್ಟುವುದರಲ್ಲಿ ನಮಗೆ ಆನ್ಲೈನ್ ಸೇಫ್ಟಿ ಹೆಂಗಿರಬೇಕು. ನಮ್ಗೆ ಯಾವುದೋ ಮೆಸೇಜ್ ಬಂದ್ಬಿಡುತ್ತೆ ಅಲ್ವಾ, ನೀವು 20 ಲಕ್ಷ ರೂಪಾಯಿಗಳ ಒಂದು ಲಾಟ್ರಿ ಹೊಡೆದಿದ್ದೀರಿ ಅಂತ. ಸೊ ಟಕ್ ಅಂತ ಕ್ಲಿಕ್ ಮಾಡೋದು, ಅದ್ರ ಮೇಲೆ ಅಕೌಂಟು ಪಿನ್ಗೇನು ಕೊಡೋದು, ಇರೋ 20,000 ಹೋಗ್ಬಿಡುತ್ತೆ ಅಲ್ವಾ. 20 ಲಕ್ಷ ತಗೊಳಕ್ ಹೋಗಿ ಇರೋ ಅಕೌಂಟಲ್ಲಿ ಇದ್ದಂಥ 20,000 ಹೋಯ್ತು ಅನ್ನಂಗೆ. ಸೊ ಆ ಥರ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಲೈನ್ ಸೇಫ್ಟಿ ತಿಳ್ಕೊಬೇಕು. ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಅನ್ವಾಂಟೆಡ್ ವೆಬ್ಸೈಟ್ಗಳಿಗೆ ನಾವು ಹೋಗ್ತಾ ಇದ್ದೀವಿ, ನಮ್ಮ ಕಾನ್ಸಂಟ್ರೇಷನ್ ತಪ್ಪಿ ಇನ್ನೊಂದು ಯಾವುದಕ್ಕೋ ಬಲಿ ಆಗ್ತಾ ಇದೀವಿ ಅಂತಕ್ಕಂಥದ್ದು. ಗೇಮಿಂಗಿಗೆ ಬಲಿ ಆಗ್ತಾ ಇದ್ದೀವಿ, ಇನ್ನೊಂದು ಯಾವುದೋ ವೆಬ್ಸೈಟು, ಇನ್ನೊಂದು ಯಾವುದೋ ವಿಡಿಯೋಸ್ಗೆ ಬಲಿ ಆಗ್ತಾ ಇದ್ದೀವಿ. ಸೊ ಅಂಥದನ್ನ ತಡಿಬೇಕು. ಮತ್ತು ಇವತ್ತು ಡಿಜಿಟಲ್ ಸಿಟಿಜನ್ಶಿಪ್ ಅನ್ನ, ಡಿಜಿಟಲ್ ಪೌರತ್ವದ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸಲು ಯಾವ ರಾಜ್ಯವು, ಕೆಳಗೆ ಕೊಟ್ಟಿದ್ದಾರೆ ಒಡಿಸ್ಸಾ, ಕೇರಳ, ಕರ್ನಾಟಕ, ಜಾರ್ಖಂಡ್ ಅಂತಕ್ಕಂಥ 4 ರಾಜ್ಯಗಳಲ್ಲಿ ಒಂದು ರಾಜ್ಯ ಮೆಟಾ ಸಂಸ್ಥೆಯೊಂದಿಗೆ ಒಂದು ಒಪ್ಪಂದಕ್ಕೆ ಬಂದಿದೆ, ಕೊಲಾಬರೇಟ್ ಆಗ್ತಾ ಇದೆ. ಹಾಗಾದ್ರೆ ಆನ್ಲೈನ್ ಸುರಕ್ಷತೆ ಮತ್ತು ಡಿಜಿಟಲ್ ಪೌರತ್ವದ ಕುರಿತು ಆ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸಲು ಒಂದು ರಾಜ್ಯ ಮೆಟಾ ಕಂಪನಿಯೊಂದಿಗೆ, ಮೆಟಾ ಅಂದ್ರೆ ಫೇಸ್ಬುಕ್ನ ಮಾತೃ ಸಂಸ್ಥೆ ಆಗುತ್ತೆ ಅಲ್ವಾ. ಇವತ್ತು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮು ಈ ಎಲ್ಲ ಸೋಷಿಯಲ್ ಮೀಡಿಯಾಗಳ ಮಾತೃ ಸಂಸ್ಥೆ ಮೆಟಾ ಆಗುತ್ತೆ, ಮಾರ್ಕ್ ಜುಕರ್ಬರ್ಗ್ ಅವರ ಕಂಪನಿ. ಸೊ ವಿಚ್ ಸ್ಟೇಟ್ ಕೊಲಾಬರೇಟೆಡ್ ವಿತ್ ಮೆಟಾ ಟು ರೈಸ್ ಅವೇರ್ನೆಸ್ ಅಮಾಂಗ್ ದ ಸ್ಟೂಡೆಂಟ್ ಅಂಡ್ ಎಜುಕೇಟರ್ಸ್ ಅಬೌಟ್ ಆನ್ಲೈನ್ ಸೇಫ್ಟಿ ಅಂಡ್ ಡಿಜಿಟಲ್ ಸಿಟಿಜನ್ಶಿಪ್ ಅಂದ್ರೆ ಅದು ಕರ್ನಾಟಕ ರಾಜ್ಯವೇ ಆಗುತ್ತೆ. ಹಾಗಾದ್ರೆ ಏನಿದೆ ನ್ಯೂಸು ನೋಡಿ. ಕರ್ನಾಟಕ ಗವರ್ನಮೆಂಟ್ ಸೈನ್ಡ್ ಎ ಲೆಟರ್ ಆಫ್ ಇಂಟೆಂಟ್, LOI ಅಂತ ಕರಿತೀವಿ, ಲೆಟರ್ ಆಫ್ ಇಂಟೆಂಟ್. ಸೊ ಯಾವ ಟೆಕ್ ಫರ್ಮ್ ಜೊತೆ ಅಂದ್ರೆ ಮೆಟಾ ಟೆಕ್ ಫರ್ಮ್ ಜೊತೆ ಟು ಲಾಂಚ್ 2 ಇನಿಷಿಯೇಟಿವ್ಸ್, 2 ಪ್ರಮುಖ ಅಭಿಯಾನಗಳನ್ನ ಆರಂಭಿಸುವುದಕ್ಕೆ. ಯಾವ 2 ಅಭಿಯಾನಗಳು? 2 ಇನಿಷಿಯೇಟಿವ್ಸ್ aimed at raising awareness among the student and educators about online safety and digital citizenship. ಓಕೆ, ಹೀಗೆ ಆನ್ಲೈನ್ ಸುರಕ್ಷತೆ ಮತ್ತು ಡಿಜಿಟಲ್ ಪೌರತ್ವದ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಒಂದು ಟೆಕ್ ದೈತ್ಯ ಸಂಸ್ಥೆ ಆಗಿರ್ತಕ್ಕಂಥ ಮೆಟಾದೊಂದಿಗೆ 2 ಉಪಕ್ರಮಗಳನ್ನ ಪ್ರಾರಂಭಿಸಲು ಇವತ್ತು ಲೆಟರ್ ಆಫ್ ಇಂಟೆಂಟ್ಗೆ ಸಹಿಯನ್ನ ಹಾಕಿದೆ. ಕಾಣಬಹುದು, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಮತ್ತು ಮೆಟಾ ಸಂಸ್ಥೆಯಿಂದ ಕೂಡ ರೆಪ್ರೆಸೆಂಟೇಟಿವ್ಸ್ ಕೂಡ ಇದ್ದಾರೆ. ಓಕೆ, ಈ ಪಾಲುದಾರಿಕೆಯ ಮೂಲಕ 2025ರ ವೇಳೆಗೆ, ಈಗ 2023 ಮುಗಿಸಿ 2024ಕ್ಕೆ ಕಾಲಿಡ್ತಾ ಇದ್ದೀವಿ, ಅಲ್ಲಿಂದ 25ರ ವೇಳೆಗೆ 1 ಲಕ್ಷ ಶಿಕ್ಷಕರು ಮತ್ತು 10 ಲಕ್ಷ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಸುರಕ್ಷತೆ ಮತ್ತು AR VR ಅಂತ ಕರಿತೀವಿ. AR ಅಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ, VR ಅಂದ್ರೆ ವರ್ಚುವಲ್ ರಿಯಾಲಿಟಿ ಸ್ಕಿಲ್ಗಳನ್ನ, ತರಬೇತಿಗಳನ್ನ ನೀಡಲು ಮೆಟಾ ಸಂಸ್ಥೆಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಟೆಕ್ನಾಲಜಿಗಳು ಬರ್ತವೆ. ಒಂದು ಆಗ್ಮೆಂಟೆಡ್ ರಿಯಾಲಿಟಿ, ಮತ್ತೊಂದು ವರ್ಚುವಲ್ ರಿಯಾಲಿಟಿ. ಅಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಲ್ಪನಾ ಲೋಕದಲ್ಲಿ ತೇಲ್ತಾ ಇರ್ತೀವಿ ಅಂತೀವಲ್ವಾ, ಅದೊಂದು ವರ್ಚುವಲ್ ರಿಯಾಲಿಟಿ ಆಗುತ್ತೆ. ಅಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಫಿಸಿಕಲ್ ಇಕ್ವಿಪ್ಮೆಂಟ್ಗಳು, ಫಿಸಿಕಲ್ ಡಿವೈಸಸ್, ಆಬ್ಜೆಕ್ಟ್ಸ್ಗಳು ಇರೋದಿಲ್ಲ. ಎಲ್ಲ ಕಲ್ಪನಾ ಲೋಕದಲ್ಲಿ ಇದ್ದಂತಹವರಿಗೆ ವರ್ಚುವಲ್ ರಿಯಾಲಿಟಿ ಅಂತ ಕರಿತೀವಿ. ಅಲ್ಲಿ ಏನೋ ಕಾಣುತ್ತೆ, ಅದು ನಿಜ ಆಗಿರೋದಿಲ್ಲ ಅಲ್ವಾ. ಅದನ್ನ ಮುಟ್ಟಕ್ಕಾಗಲ್ಲ, ಅದನ್ನ ಫೀಲ್ ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ, ಅಂಥದ್ದು ವರ್ಚುವಲ್ ರಿಯಾಲಿಟಿ ಆಗುತ್ತೆ. ಇನ್ನು ಆಗ್ಮೆಂಟೆಡ್ ರಿಯಾಲಿಟಿ ಅಂದ್ರೆ ಅದು ಒಂದು ರೀತಿ ಕಲ್ಪನಾ ಲೋಕವೇ, ಆದರೆ ನಿಜಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ನೋಡಿ, ಇಡೀ ಕಲ್ಪನಾ ಲೋಕ ಬೇರೆ, ನಿಜಕ್ಕೆ ಹತ್ತಿರವಾಗಿರ್ತಕ್ಕಂಥ ಕಲ್ಪನಾ ಲೋಕ ಬೇರೆ ಅಲ್ವಾ. ಸೊ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಮೇಲೆ ಒಂದಷ್ಟು ಇಮೇಜ್ಗಳನ್ನ ಹಾಕೋ ಮೂಲಕ, ಅಂದ್ರೆ ಬಿಲ್ಡಿಂಗ್ ನ ಗೋಡೆ ಮೇಲೆ ಒಂದು ಜಲಪಾತದ ರೀತಿಯ ಇಮೇಜ್ ಅನ್ನ ಹಾಕಿ ಈ ನೀರು ಅಲ್ಲಿಂದ ಬೀಳ್ತಾ ಇದೆ ಅನ್ನೋದನ್ನ ತೋರಿಸಿದಾಗ ಅದು ನಿಜವೂ ಪ್ಲಸ್ ವರ್ಚುವಲ್ಲು, ಹೀಗೆ 2ರ ಮಿಕ್ಸ್ಚರ್ ಅಥವಾ ಮಿಶ್ರಣವಾಗಿದ್ರೆ ಅದು ಆಗ್ಮೆಂಟೆಡ್ ರಿಯಾಲಿಟಿ ಆಗುತ್ತೆ. ಆದರೆ ಅಲ್ಲಿ ಬಿಲ್ಡಿಂಗೂ ಇಲ್ಲ, ಜಲಪಾತವೂ ಇಲ್ಲ, ಆದರೆ ಬಿಲ್ಡಿಂಗಿನ ಜೊತೆ ಜಲಪಾತವೂ ಇದ್ದಂತೆ ಭಾಸವಾದರೆ ಅದು ವರ್ಚುವಲ್ ರಿಯಾಲಿಟಿ ಆಗುತ್ತೆ. ನೋಡೋಣ, ಒಂದು ಟೆಕ್ ಮೇಲೆ ಒಂದು ವಿಡಿಯೋ ಮಾಡಿದಾಗ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ. ಸದ್ಯಕ್ಕೆ ಇಂತಹ ಹೊಸ ಟೆಕ್ನಾಲಜಿಗಳನ್ನ ಡಿಜಿಟಲ್
ಸಿಟಿಜನ್ಶಿಪ್ ಅನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮೆಟಾ ಕಂಪನಿಯಿಂದ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಒಂದು ಒಪ್ಪಂದವೇ ಈ ಕರ್ನಾಟಕ ಮತ್ತು ಮೆಟಾ ಸಂಸ್ಥೆಗಳ ಮಧ್ಯೆ ಇರ್ತಕ್ಕಂಥ ಲೆಟರ್ ಆಫ್ ಇಂಟೆಂಟ್ ಆಗುತ್ತೆ. ಓಕೆ, ಸೊ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿಗಳ ಮಧ್ಯೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟೆ. ಸೊ ಗಮನಿಸಬಹುದು, ಇನ್ನಷ್ಟು ಡೀಪ್ ಆಗಿದೆ, ಅದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಒಟ್ಟಾರೆಯಾಗಿ AR ಎಂದರೆ ಏನು ಅಂತ ಕೇಳಿದ್ರೆ ಆಗ್ಮೆಂಟೆಡ್ ರಿಯಾಲಿಟಿ, VR ಎಂದರೆ ಏನು ಅಂದ್ರೆ ವರ್ಚುವಲ್ ರಿಯಾಲಿಟಿ ಅನ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ನೋಡಿ, ವರ್ಚುವಲ್ ರಿಯಾಲಿಟಿಯಲ್ಲಿ ಫುಲ್ಲಿ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್, ಅಲ್ಲಿ ಏನು ಇರಲ್ಲ ನೋಡಿ, ಒಂದು ಯಾವುದೋ ಕನ್ನಡಿ ತರ ಗ್ಲಾಸ್ ಹಾಕೊಂಡಿದ್ದೇನೆ, ಕಂಪ್ಲೀಟ್ ಇಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದು ಆಬ್ಜೆಕ್ಟ್ಗಳು ಕೂಡ ವರ್ಚುವಲ್ ಆಗಿರ್ತವೆ, ಯಾವುದೇ ರಿಯಾಲಿಟಿ ಇರೋದಿಲ್ಲ. ಆದರೆ ಆಗ್ಮೆಂಟೆಡ್ ರಿಯಾಲಿಟಿಯಲ್ಲಿ ವರ್ಚುವಲ್ ಆಬ್ಜೆಕ್ಟ್ಸ್ ಓವರ್ಲೆಡ್ ಆನ್ ದ ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್. ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಮೇಲೆ ಒಂದು ಟ್ರೀ ಅನ್ನ ಕಾಣ್ತಾ ಇದ್ದೀವಿ, ಈ ಇನ್ನೊಂದು ಬಿಲ್ಡಿಂಗ್ ಮೇಲೆ ಇನ್ನೊಂದೇನೋ ಇಮೇಜ್ ಅನ್ನ ಕಾಣ್ತಾ ಇದ್ದೀವಿ, ಆ ಗೋಡೆ ಮೇಲೆ. ಹೀಗೆ ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಮೇಲೆ ವರ್ಚುವಲ್ ಆಬ್ಜೆಕ್ಟ್ಗಳನ್ನ ಓವರ್ಲೇ ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿ ಆಗಿರ್ತದಕ್ಕೆ ಆಗ್ಮೆಂಟೆಡ್ ರಿಯಾಲಿಟಿ ಅಂತೀವಿ. ಇನ್ನೊಂದು ಬರುತ್ತೆ MR ಅಂತ, ಮಿಕ್ಸೆಡ್ ರಿಯಾಲಿಟಿ ಅಂದ್ರೆ ಒಂಥರ ಎರಡರ ಕಾಂಬಿನೇಷನ್ ಆಗಿರುತ್ತೆ, ಕಂಬೈನ್ಡ್ ಆಗಿರುತ್ತೆ ಅನ್ನೋದನ್ನ ಗಮನಿಸೋಣ. ಸೊ ಇದು ವರ್ಚುವಲ್ ರಿಯಾಲಿಟಿ ಈ ಕಡೆ ಇದೆ ನೋಡಿ, ಗನ್ನು ಅಥವಾ ವ್ಯಕ್ತಿ, ಅಲ್ಲಿರ್ತಕ್ಕಂಥ ಆಬ್ಜೆಕ್ಟ್, ಟೇಬಲ್, ಚೇರು, ಇಲ್ಲೊಂದೇನೋ ರೇಡಿಯೋ ತರ ಇದೆ, ಇನ್ನೊಂದೇನೋ ಇದೆ, ಎಲ್ಲವೂ ವರ್ಚುವಲ್ಲೇ, ಯಾವುದೂ ಫಿಸಿಕಲ್ ಇರೋದಿಲ್ಲ. ಆದರೆ ಈ ಆಗ್ಮೆಂಟೆಡ್ ರಿಯಾಲಿಟಿಲಿ ಇಲ್ಲಿರ್ತಕ್ಕಂಥ ದಾರಿ ಫಿಸಿಕಲ್ ಆಗಿರುತ್ತೆ, ಇಲ್ಲಿರ್ತಕ್ಕಂಥ ಗೋಡೆಗಳು ಫಿಸಿಕಲ್ ಆಗಿರ್ತವೆ, ಅದ್ರ ಮೇಲೆ ಇಮೇಜ್ಗಳನ್ನು ಹಾಕಿದಾಗ ಒಂಥರ ಆಗ್ಮೆಂಟೆಡ್ ರಿಯಾಲಿಟಿ ಆಗುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ಅನ್ನು ತಿಳ್ಕೊಳ್ತಾ ಇವತ್ತು ಮೆಟಾ ಸಂಸ್ಥೆಯ ಒಬ್ಬ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಅಂತ ಹೇಳ್ತೀವಿ, 2004ರಲ್ಲಿ ಫೇಸ್ಬುಕ್ ಸಂಸ್ಥೆಯನ್ನು ಹುಟ್ಟು ಹಾಕ್ತಾನೆ. ಆ ನಂತರ ಅದನ್ನ ಮೆಟಾ ಎಂದು ಬದಲಾವಣೆ ಮಾಡ್ತಾರೆ. ಈ ಮೆಟಾದ ಒಂದು ಅಡಿಯಲ್ಲಿ ಇವತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮೆಸೆಂಜರ್, ಥ್ರೆಡ್ಸ್, ವಾಟ್ಸ್ಆ್ಯಪ್, ಹೀಗೆ ಸಾಕಷ್ಟು ಹೊಸ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಇವತ್ತು ಮೆಟಾದ CEO ಮತ್ತು ಚೇರ್ಮನ್ ಯಾರು ಅಂದ್ರೆ ಅಗೇನ್ ಮಾರ್ಕ್ ಜುಕರ್ಬರ್ಗ್ ಆಗುತ್ತೆ. ಇದೊಂದು ಅಮೆರಿಕ ಮೂಲದ ಕಂಪನಿ ಆಗುತ್ತೆ. ಓಕೆ, ಸೊ ನೋಡಿದ್ವಿ ಆಲ್ರೆಡಿ ಏನಾಯ್ತು ಅಂತ. ಸೊ ನೆಕ್ಸ್ಟ್ ಹೋಗೋಣ, ಮೂರನೇ ಪ್ರಶ್ನೆ. 13ನೇ ಹಿರಿಯ ರಾಷ್ಟ್ರೀಯ ಪುರುಷರ ಹಾಕಿ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾವ ರಾಜ್ಯ ಗೆದ್ದುಕೊಂಡಿದೆ? ವಿಚ್ ಸ್ಟೇಟ್ ಕ್ಲಿಂಚ್ಡ್ ದ ಟೈಟಲ್ ಆಫ್ ದ 13th ಸೀನಿಯರ್ ನ್ಯಾಷನಲ್ ಮೆನ್ಸ್ ಹಾಕಿ ಚಾಂಪಿಯನ್ಶಿಪ್ ಅಂದ್ರೆ ಪಂಜಾಬ್, ತಮಿಳುನಾಡು, ರಾಜಸ್ಥಾನ, ಕೇರಳ. ಈ 4 ರಾಜ್ಯಗಳಲ್ಲಿ 13ನೇ ಹಿರಿಯ ರಾಷ್ಟ್ರೀಯ ಪುರುಷರ ಹಾಕಿ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಸರಿಯಾದ ಉತ್ತರ ಪಂಜಾಬ್ ತಂಡವಾಗುತ್ತೆ. ನೋಡಿ, ಪಂಜಾಬ್ ಗೋಲ್ಡ್ ಮೆಡಲ್ ಚಾಂಪಿಯನ್ಶಿಪ್. ಸೊ 13th ಹಾಕಿ ಇಂಡಿಯಾ ಸೀನಿಯರ್ ಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ 2023 ತಮಿಳುನಾಡಿನ ಚೆನ್ನೈಯಲ್ಲಿ ನಡೆದಿತ್ತು 17ರಿಂದ 28 ನವೆಂಬರ್ ವರೆಗೂ. ಹಾಗಾದ್ರೆ ಪಂಜಾಬು ಹರಿಯಾಣ ತಂಡವನ್ನು ಸೋಲಿಸುವ ಮೂಲಕ 13ನೇ ಸೀನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದುಕೊಂಡಿದೆ. ಸೊ ಯಾರು? ಪಂಜಾಬು ಮೊದಲನೇ ಸ್ಥಾನ. ಹಾಗಾದ್ರೆ ಪಂಜಾಬ್ ವಿರುದ್ಧ ಸೋತಿರ್ತಕ್ಕಂಥ ಹರಿಯಾಣ 2ನೇ ಸ್ಥಾನ. ಇನ್ನೊಂದು 3ನೇ ಸ್ಥಾನಕ್ಕೆ ಯಾರ್ಯಾರು ಒಂದು ಫೈನಲ್ಗೆ ಬಂದಿದ್ರು ಅಥವಾ ಸೆಮಿಫೈನಲ್ಗೆ ಬಂದಿದ್ರು ಅಂದ್ರೆ ಒಂದು ತಮಿಳುನಾಡು ತಂಡ ಮತ್ತು ಕರ್ನಾಟಕವು 3ನೇ ಸ್ಥಾನಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಅದರಲ್ಲಿ ತಮಿಳುನಾಡು ತಂಡ ಗೆಲ್ಲುವ ಮೂಲಕ 3ನೇ ಸ್ಥಾನವನ್ನು ಪಡಿತು. ಹಾಗಾದ್ರೆ ಮೊದಲನೇ ಸ್ಥಾನ 13th ಹಾಕಿ ಇಂಡಿಯಾ ಸೀನಿಯರ್ ಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ 2023 ತಮಿಳುನಾಡಿನಲ್ಲಿ ನಡೆದಿತ್ತು. ಅದರಲ್ಲಿ ಮೊದಲನೇ ಸ್ಥಾನ ಅಥವಾ ಗೋಲ್ಡ್ ಮೆಡಲ್ ಪಂಜಾಬು, ಸಿಲ್ವರ್ ಮೆಡಲ್ ಹರಿಯಾಣ, ಬ್ರಾಂಜ್ ಮೆಡಲ್ ಅಥವಾ 3ನೇ ಸ್ಥಾನ ತಮಿಳುನಾಡು, 4ನೇ ಸ್ಥಾನ ಕರ್ನಾಟಕ. ಸೊ ಇನ್ನು ಪಂಜಾಬ್ದು ಒಂದಷ್ಟು ಡೀಟೇಲ್ಸ್ ಅನ್ನು ನೋಡಬಹುದು. ಪಂಜಾಬ್ನ ರಾಜಧಾನಿ ಚಂಡೀಗಢ, ದೊಡ್ಡ ಸಿಟಿ ಲೂಧಿಯಾನ, 23 ಜಿಲ್ಲೆಗಳು ಮತ್ತು ಬನ್ವರಿಲಾಲ್ ಪುರೋಹಿತ್ ರವರು ಅಲ್ಲಿನ ರಾಜ್ಯಪಾಲರು, ಭಗವಂತ ಮಾನ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಫ್ ಪಂಜಾಬ್. ಕ್ವಶನ್ ನಂಬರ್ 4. ಇತ್ತೀಚೆಗೆ COP28 ಅಂತ ಕರಿತೀವಿ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಒಪ್ಪಂದದ ಪಕ್ಷಗಳ ಸಮ್ಮೇಳನ 28 UAEನ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈಯಲ್ಲಿ ನಡೀತಾ ಇದೆ. ಇದು 28ನೇ ಸಮ್ಮೇಳನ ಶೃಂಗಸಭೆ ಆಗುತ್ತೆ. ಹವಾಮಾನ ಬದಲಾವಣೆಗಿರ್ತಕ್ಕಂಥ UNFCCC ಅಂತ ಕರಿತೀವಿ. ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆಗಿರ್ತಕ್ಕಂಥ ವಿಶ್ವಸಂಸ್ಥೆಯ ಸಮ್ಮೇಳನದ ಶೃಂಗಸಭೆಯಲ್ಲಿ ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆಗೆ ಭಾರತ ಏಕೆ ಸಹಿ ಹಾಕಲಿಲ್ಲ ಅಂತ ಪ್ರಶ್ನೆ ಇತ್ತು. ಸೊ ವೈ ಡಿಡ್ ಇಂಡಿಯಾ ನಾಟ್ ಸೈನ್ ದ ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಪ್ಲೆಡ್ಜ್ ಎಟ್ ದ COP28 ಸಮಿಟ್ ರೀಸೆಂಟ್ಲಿ? ಹೌದಲ್ವಾ, ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಪ್ಲೆಡ್ಜ್ ಅಥವಾ
ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆ. ಅಂದರೆ ನಾವು ಸಪೋಸ್ ಒಂದು ಡೇಟು 2050 ಅಥವಾ 60 ಅನ್ಕೊಳ್ಳೋಣ. ಅಲ್ಲಿವರೆಗೆ ಅಂದರೆ ಮುಂದಿನ ಒಂದು 25 ವರ್ಷಗಳಲ್ಲಿ ಇಡೀ ನಮ್ಮ ಇಂಧನ ಏನು ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ನಾವು ನವೀಕರಿಸಬಹುದಾದ ಇಂಧನ ಮೂಲಗಳನ್ನೇ ನಾವು ಬಳಸ್ತೀವಿ. ಇನ್ನು ಮುಂದೆ ನಾವು ನವೀಕರಿಸಲಾಗದ ಇಂಧನ ಮೂಲಗಳು ಅಂದರೆ ಕಲ್ಲಿದ್ದಲು, ಈ ರೀತಿಯಾಗಿ ಕಲ್ಲಿದ್ದಲನ್ನು ಕಂಪ್ಲೀಟ್ ಬಳಸ್ತೇನೆ ನಾವು ವಿದ್ಯುತ್ತನ್ನು ತಯಾರಿಸ್ತೀವಿ ಅಂತ ಭಾರತ ಸೈನ್ ಹಾಕಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಕೇವಲ ಇವತ್ತು ಮುಂದುವರಿತಾ ಇರ್ತಕ್ಕಂಥ ನಮ್ಮ ದೇಶದ ಆರ್ಥಿಕತೆಗೆ ಎಲೆಕ್ಟ್ರಿಸಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಲೆಕ್ಟ್ರಿಸಿಟಿಯನ್ನು ಕೇವಲ ನಾವು ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳಾದ ಸೌರ ವಿದ್ಯುತ್ತು, ಪವನ ವಿದ್ಯುತ್ತು ಅಥವಾ ಜಲವಿದ್ಯುತ್ತುಗಳನ್ನು ಮಾತ್ರ ಅವಲಂಬನೆ ಮಾಡಿದರೆ ಇವತ್ತು ಸಾಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಭಾರತವು ಈ ಒಂದು ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಪ್ಲಡ್ಜ್ಗೆ ಈ COP28 ಸಮಿತಿಯಲ್ಲಿ ಸೈನ್ ಹಾಕಿಲ್ಲ. ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆಗೆ ಭಾರತವು ಸಹಿ ಹಾಕಲಿಲ್ಲ. ಇಲ್ಲಿ ಕೇಳಿರ್ತಕ್ಕಂಥದ್ದು ಹೌದು ಸಹಿ ಹಾಕಲಿಲ್ಲ, ಕಾರಣವೇನು? ಡೆವಲಪ್ಮೆಂಟ್ ಕನ್ಸರ್ನ್ಸ್ ಅಂದರೆ ಅಭಿವೃದ್ಧಿ ಕಾಳಜಿ, ಲ್ಯಾಕ್ ಆಫ್ ರಿಸೋರ್ಸಸ್ ಸಂಪನ್ಮೂಲಗಳ ಕೊರತೆ. ನಮಗೆ ಸಂಪನ್ಮೂಲಗಳ ಕೊರತೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಬಹುದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮತಾ ಇದ್ದೀವಿ. ಓಕೆ, ರಾಜಕೀಯ ಭಿನ್ನಾಭಿಪ್ರಾಯ ಅಂದರೆ ಪೊಲಿಟಿಕಲ್ ಡಿಸ್ಅಗ್ರಿಮೆಂಟ್ ಏನಿಲ್ಲ, ಏಕಪಕ್ಷದ ಬಹುಮತವನ್ನು ಹೊಂದಿರತಕ್ಕಂಥ ಸರ್ಕಾರವನ್ನು ನಾವು ಹೊಂದಿದ್ದೀವಿ. ಟೆಕ್ನಾಲಜಿಕಲ್ ಲಿಮಿಟೇಷನ್ಸ್, ತಾಂತ್ರಿಕ ಮಿತಿಗಳಂದ್ರೆ ನಮ್ಮಷ್ಟು ಡೆವಲಪ್ ಆಗ್ತಕ್ಕಂಥ, ನಮ್ಮಷ್ಟು ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ, ನಮ್ಮಷ್ಟು ಬುದ್ಧಿ ಜೀವಿಗಳನ್ನು ಹೊಂದಿರತಕ್ಕಂಥ ದೇಶ ಇವತ್ತು ಯಾವುದೂ ಇಲ್ಲ. ಆ ಮಟ್ಟಿಗೆ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ ಇದ್ದೀವಿ, ಟೆಕ್ನಾಲಜಿಕಲಿ ಆಗಲಿ ಅಥವಾ ಟೆಕ್ನಿಕಲ್ ಥಿಂಗ್ಸ್ ಆಗಲಿ ಅಲ್ವಾ. ಸೊ ಹಾಗಾಗಿ ನೋಡಿ, ಎಷ್ಟೋ ಕಡಿಮೆ ಒಂದು ದುಡ್ಡಲ್ಲಿ ನಾವು ಚಂದ್ರಯಾನವನ್ನ, ಸಮುದ್ರಯಾನವನ್ನ, ಗಗನಯಾನವನ್ನ, ಮಂಗಳಯಾನವನ್ನ ಮಾಡ್ತಾ ಇದ್ದೀವಿ ಅಲ್ವಾ. G20 ನಡೆಸ್ತಾ ಇದ್ದೀವಿ, ವರ್ಲ್ಡ್ ಕಪ್ ನಡೆಸ್ತಾ ಇದ್ದೀವಿ. ನಮಗೆ COP28 ಏನಿದೆ ಅಲ್ವಾ, ಅದೇ ತರ COP33 ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಸೊ ಹೀಗೆ ಅಷ್ಟೊಂದು ಮುಂದುವರೆದಿರ್ತಕ್ಕಂಥ ನಾವು ಕಾರಣ ಯಾಕೆ ಈ ಇಂಧನ ಪ್ರತಿಜ್ಞೆಗೆ ಸೈನ್ ಆಗದೆ ಇರೋದಕ್ಕೆ ಅಂದ್ರೆ ಡೆವಲಪ್ಮೆಂಟ್ ಕನ್ಸರ್ನ್ಸ್, ಅಭಿವೃದ್ಧಿ ಕಾಳಜಿ ಅಲ್ವಾ. COP28 ಹವಾಮಾನ ಶೃಂಗಸಭೆ, ದುಬೈಯಲ್ಲಿ ನಡೆದ COP28 ಹವಾಮಾನ ಶೃಂಗಸಭೆಯಲ್ಲಿ ಆರಂಭಿಸಲಾದ ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆಗೆ ಸಹಿ ಹಾಕಲು ಭಾರತ ನಿರಾಕರಿಸಿದೆ. ಪ್ರತಿಜ್ಞೆಯು 2030 ವೇಳೆಗೆ ಜಾಗತಿಕವಾಗಿ ಸ್ಥಾಪಿಸಲಾದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನ 3 ಪಟ್ಟು ಹೆಚ್ಚಿಸಲು 118 ರಾಷ್ಟ್ರಗಳನ್ನ ಬದ್ಧಗೊಳಿಸುತ್ತೆ. ಆದಾಗ್ಯೂ ಕೂಡ ಅಂದ್ರೆ 118 ದೇಶಗಳು 2030 ವೇಳೆಗೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಇಷ್ಟಿರಬೇಕು ಅಂತ ಒಪ್ಪಿಗೆಯನ್ನು ಮಾಡೋದಕ್ಕೆ ಸಹಿ ಹಾಕಿದವೆ. ಆದರೆ ಚೀನಾ, ಸೌದಿ ಅರೇಬಿಯಾ, ರಷ್ಯಾ, ಇರಾನ್ ಜೊತೆಗೆ ಭಾರತವು ಇಂತಹ ಸಹಿಯಿಂದ ಹೊರಗುಳಿದಿವೆ. ಗುರಿ ಏನಿದೆ? ಭಾರತವು ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಗುರಿಗಳಿಗೆ ಬದ್ಧವಾಗಿದೆ. ನಮ್ಮಲ್ಲಿರ್ತಕ್ಕಂಥ ರಿಸೋರ್ಸಸ್, ಡೆವಲಪ್ಮೆಂಟ್ ಕನ್ಸರ್ನ್ಸ್ಗಳನ್ನ ನೋಡ್ಕೊಂಡು ನಾವು ನೀವು ಹೇಳಿದ ರೇಂಜಲ್ಲಿ ನಾವು ನವೀಕರಿಸಬಹುದಾದ ಇಂಧನ ಮೂಲಗಳತ್ತ ಹೋಗೋದಿಲ್ಲ. ಬದಲಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಬದ್ಧತೆ ಇದೆ. ಹೌದು, ನಾವು ಡೆವಲಪ್ಮೆಂಟ್ ಆಗಬೇಕು, ಪರಿಸರವನ್ನು ಉಳಿಸ್ಬೇಕು, ಓಕೆ. ಬಟ್ ನಮ್ಮಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಸೆಕ್ಟರ್ಸ್ ಇದ್ದಾವೆ. ಇನ್ನೂ ಬಡವರಿದ್ದಾರೆ, ಮಧ್ಯಮ ವರ್ಗದವ್ರು ಬಹಳ ಜನ ಇದ್ದಾರೆ, ಅವರೆಲ್ಲ ಇನ್ನೂ ಡೆವಲಪ್ ಆಗಬೇಕು. ಆಗ ನಾವು ಇಂತಹ ಒಂದು ದೊಡ್ಡ ಕಾರ್ಯಕ್ಕೆ ಹೋಗ್ಬೋದು. ಆದರೂ ಕೂಡ ನಾವೇನದನ್ನ ಅಲ್ಲಗಳಿತಾ ಇಲ್ಲ, ನಮ್ಮದೇ ಆಗಿರ್ತಕ್ಕಂಥ ಒಂದು ಗುರಿಗಳನ್ನು ಹಾಕೊಂಡಿದ್ದೀವಿ. ಓಕೆ, ಭಾರತವು ತನ್ನದೇ ಆದ ರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಗುರಿಗಳಿಗೆ ಬದ್ಧವಾಗಿದೆ. ಆದರೆ ಅಭಿವೃದ್ಧಿಯ ಆದ್ಯತೆಗಳಿಗೆ ಹಾನಿಯುಂಟು ಮಾಡುವ ಈ ನಿರ್ದಿಷ್ಟ ಪ್ರತಿಜ್ಞೆಯ ನಿಯಮಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲ್ಲ. ಭಾರತವು 2030 ವೇಳೆಗೆ 50% ಪಳೆಯುಳಿಕೆ ರಹಿತ ಇಂಧನವನ್ನು ಸ್ಥಾಪಿಸುವ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದುವ ಗುರಿಯನ್ನು ಈಗ ಆಲ್ರೆಡಿ ಹೊಂದಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ COP28 ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಸಾಧ್ಯ ಆದರೆ ಇದ್ರ ಮೇಲೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಾರಿಗೆ ಎಷ್ಟು ಜನಕ್ಕೆ ಈ ವಿಡಿಯೋ ಬೇಕು COP28 ಬಗ್ಗೆ ಅಂದರೆ ಸೊ ಅವರು ಕಮೆಂಟ್ ಮೂಲಕ ತಿಳಿಸಿ. ಹೌದು ಸರ್, COP28 ದುಬೈ UAE ಈ ಒಂದು ಶೃಂಗಸಭೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ನೋಡೋಣ ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ಅದ್ರ ಮೇಲೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನಷ್ಟು ಇಲ್ಲಿ ಇಮೇಜಸ್ ಇದಾವೆ, ಈ ಎಲ್ಲ ಇಮೇಜ್ಗಳನ್ನು ಬಳಸ್ಕೊಂಡು ಹೊಂದಬೇಕಾದ್ರೆ ವಿಡಿಯೋನ ಮಾಡೋಣ. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇವತ್ತು COP28 ನಡೀತಾ ಇದೆ. ಅಲ್ಲಿನ ರಾಜಧಾನಿ ಅಬುದಾಬಿ ಆಗುತ್ತೆ, ಅಲ್ಲಿನ ದೊಡ್ಡ ಸಿಟಿ ದುಬೈ ಆಗುತ್ತೆ. ಈ ದುಬೈಯಲ್ಲಿ ಇವತ್ತು COP28 ನಡೀತಾ ಇರ್ತಕ್ಕಂಥದ್ದು. ಇನ್ನು
UAEನ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಯಾನ್ ಅವರು ಈಗ ಸುದ್ದಿಲಿದ್ದಾರೆ, ಹಾಗಾಗಿ ನೆನ್ಪಿಡ್ಬೇಕು. ಇನ್ನು ವೈಸ್ ಪ್ರೆಸಿಡೆಂಟು ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್ ಅವರು. ಇಂಡಿಯಾ ಕಾಲ್ಸ್ ಔಟ್ ಇನ್ ಇನ್ಇಕ್ವಾಲಿಟೀಸ್ ಎಟ್ COP28 ಕ್ಲೈಮೇಟ್ ಸಮಿಟ್. ಇನ್ನು ಕ್ವಶನ್ ನಂಬರ್ 5, SWIS ಮತ್ತು STEPS ಸ್ಟೆಪ್ಸ್, ಹೀಗೆ ಈ ಎರಡು ಉಪಕರಣಗಳು ಸುದ್ದಿಲಿದ್ದಾವೆ. ಇವು ಇಸ್ರೋದ ಯಾವ ಕಾರ್ಯಾಚರಣೆಗೆ ಸಂಬಂಧಿಸಿದವೆ? ಸೊ ಸ್ವಿಸ್ ಅಂಡ್ ಸ್ಟೆಪ್ಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ರಿಲೇಟೆಡ್ ಟು ವಿಚ್ ಮಿಷನ್ ಆಫ್ ಇಸ್ರೋ? ಯಾವ ಮಿಷನ್ನು? ಸೊ ಆದಿತ್ಯ L1, ಚಂದ್ರಯಾನ 3, ಗಗನಯಾನ ಮಿಷನ್, ಮಾರ್ಸ್ ಮಿಷನ್. ಸೊ ಹಾಗಾದ್ರೆ 4 ಕೂಡ ಸುದ್ದಿಯಲ್ಲಿದ್ದೇವೆ. ಅದರಲ್ಲೂ ಮಾರ್ಸ್ ಸ್ವಲ್ಪ ಹಳೇದಾಯ್ತು, ಚಂದ್ರಯಾನ 3, ಗಗನಯಾನ, ಆದಿತ್ಯ L1. ಸೊ ಎಲ್ಲವೂ ಬಹಳ ಸುದ್ದಿಲಿದ್ದಾವೆ. ಈ ಸ್ವಿಸ್ ಮತ್ತು ಸ್ಟೆಪ್ಸ್ ಉಪಕರಣಗಳು ಇಸ್ರೋದ ಯಾವ ಕಾರ್ಯಾಚರಣೆಗೆ ಸಂಬಂಧಿಸಿದವೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಕೆಲವೊಂದು ವೆಬ್ಸೈಟ್ ಅಲ್ಲಿ, ಅದಕ್ಕೋಸ್ಕರ. ಸೊ ಹಾಗಾದ್ರೆ ಏನಿದೆ ನ್ಯೂಸ್ ಐಟಮ್? ಸೊ ಇವೆರಡು ಆದಿತ್ಯ L1ಗೆ ಸಂಬಂಧಿಸಿದವೆ ಅಂತ ತಿಳ್ಕೊಳ್ತಾ, ಸೊ ಆದಿತ್ಯ L1 sees the sun. ಇಸ್ರೋ ಆಕ್ಟಿವೇಟೆಡ್ ಸೆಕೆಂಡ್ ಇನ್ಸ್ಟ್ರೂಮೆಂಟ್ ಆನ್ ಇಂಡಿಯನ್ ಸೋಲಾರ್ ಸ್ಪೇಸ್ ಕ್ರಾಫ್ಟ್. ಸೊ ಯಾವುದು ಎರಡನೇ ಇನ್ಸ್ಟ್ರೂಮೆಂಟ್ ಅಂದ್ರೆ, ಈಗ ಆದಿತ್ಯ L1 ಅಲ್ಲಿ ಆದಿತ್ಯ L1 ಮಿಷನ್ ಅಲ್ಲಿ ಸಾಕಷ್ಟು ಪೇಲೋಡ್ಗಳು ಇದಾವೆ. ಒಂದು 5-6 ಪೇಲೋಡ್ ಇರಬೇಕು. ನೋಡೋಣ ಯಾವ್ಯಾವ ಪೇಲೋಡ್ ಅಂತ ಸಪ್ರೇಟ್ ಏನಾದರೂ ಸಾಧ್ಯ ಆದರೆ ಒಂದು ಟೆಕ್ ವಿಡಿಯೋ ಮಾಡೋಣ. ಅಂದ್ರೇನು, ಇಸ್ರೋ, ಡಿಫೆನ್ಸ್ ಮತ್ತು DRDO ಪ್ರಾಜೆಕ್ಟ್ಗಳನ್ನು ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡೋ ಪ್ರಯತ್ನವನ್ನು ಮಾಡೋಣ. ಸೊ ಯಾರಿಗೆ ಈ ಎಲ್ಲ ಇಸ್ರೋ ಇತ್ತೀಚಿನ ಪ್ರಾಜೆಕ್ಟ್ಗಳು, DRDOದ ಇತ್ತೀಚಿನ ಪ್ರಾಜೆಕ್ಟ್ಗಳು, ಡಿಫೆನ್ಸ್ ಮಿನಿಸ್ಟ್ರಿಯ ಇತ್ತೀಚಿನ ಪ್ರಾಜೆಕ್ಟ್ಗಳು ಯಾವ್ಯಾವಂತ ಒಂದು ವಿಡಿಯೋ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಸಾಧ್ಯ ಆದರೆ. ಓಕೆ, ಹೀಗೆ ಆದಿತ್ಯ L1 ಮಿಷನ್ನ ಒಂದು ಪೇಲೋಡ್ ಆಗಿರ್ತಕ್ಕಂಥದ್ದು ಆಸ್ಪೆಕ್ಸ್ ಅಂತ ಕರಿತೀವಿ, ASPEX. ಸೊ ಏನಿದೆ, ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಆಸ್ಪೆಕ್ಸ್ ಪೇಲೋಡ್ ಆನ್ಬೋರ್ಡ್ ಆಗಿದೆ. ಅದನ್ನ ಇವತ್ತು ಆಪರೇಷನ್ ನ ಕಮೆನ್ಸ್ ಮಾಡಿದ್ದಾರೆ ಇಸ್ರೋದವರು. ಆ ಒಂದು ASPEX ಅಥವಾ ಆಸ್ಪೆಕ್ಸ್ ಪೇಲೋಡ್ ನ ಭಾಗವಾಗಿರ್ತಕ್ಕಂಥ 2 ಇನ್ಸ್ಟ್ರೂಮೆಂಟ್ಗಳು, ಉಪಕರಣಗಳಿದಾವೆ. ಅದೇ ಮೊದಲನೇದು ಸ್ವಿಸ್ ಸೋಲಾರ್ ವಿಂಡ್ ಅಯಾನ್ ಸ್ಪೆಕ್ಟ್ರೋಮೀಟರ್. ನೋಡಿ, SWIS ಅಂದ್ರೆ ಸೋಲಾರ್ ವಿಂಡ್ ಅಯಾನ್ ಸ್ಪೆಕ್ಟ್ರೋಮೀಟರ್. ಸೊ ಇದರ ಒಂದು ವಿಸ್ತೃತ ರೂಪ ಕೇಳ್ತಾರೆ, ಬಹಳ ಡೀಪ್ ಆಗಿ ಹೋಗ್ತಾ ಇದ್ದಾರೆ, ಗಮನದಲ್ಲಿಟ್ಕೊಳ್ಳಿ. ಒಂದು ಆದಿತ್ಯ L1 ನ ಪೇಲೋಡ್ ನ ಹೆಸರು ಆಸ್ಪೆಕ್ಸ್, ಅದರ ವಿಸ್ತೃತ ರೂಪವೇನು ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಆದ್ರೆ ಅದರಲ್ಲಿ 2 ಉಪಕರಣಗಳು ಬರ್ತವೆ. ಒಂದು ಉಪಕರಣ ಸ್ವಿಸ್ ಆಗುತ್ತೆ, ಸೋಲಾರ್ ವಿಂಡ್ ಅಯಾನ್ ಸ್ಪೆಕ್ಟ್ರೋಮೀಟರು. ಮತ್ತೊಂದು ಸ್ಟೆಪ್ಸ್ ಆಗುತ್ತೆ, STEPS. ಸ್ಟೆಪ್ಸ್ ಅಂದ್ರೆ ಸುಪ್ರಾಥರ್ಮಲ್, ನೋಡಿ, ಸುಪ್ರಾಥರ್ಮಲ್ ಎನರ್ಜೆಟಿಕ್ ಪಾರ್ಟಿಕಲ್ ಸ್ಪೆಕ್ಟ್ರೋಮೀಟರ್. ಸೊ ಇದರ ವಿಸ್ತೃತ ರೂಪ ತಿಳ್ಕೊಂಡ್ಬಿಟ್ರೆ ಸಾಕಾಗಿದೆ ಅಲ್ವಾ. ಆದಿತ್ಯ L1 ನ ಮಿಷನ್ ಆಸ್ಪೆಕ್ಸ್ ಪೇಲೋಡ್ ನ 2 ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ಒನ್ ಈಸ್ ಸ್ವಿಸ್ ಸೋಲಾರ್ ವಿಂಡ್ ಅಯಾನ್ ಸ್ಪೆಕ್ಟ್ರೋಮೀಟರ್. ಸೊ ಸೆಕೆಂಡ್ ಒನ್ ಈಸ್ ಸುಪ್ರಾಥರ್ಮಲ್ ಅಂಡ್ ಎನರ್ಜೆಟಿಕ್ ಪಾರ್ಟಿಕಲ್ ಸ್ಪೆಕ್ಟ್ರೋಮೀಟರ್ ಸ್ಟೆಪ್ಸ್. ಈ 2 ಉಪಕರಣಗಳು ಇವತ್ತು ಕಾರ್ಯವನ್ನ ಸ್ಟಾರ್ಟ್ ಮಾಡಿದವೆ. ಹಾಗಾಗಿ ಅವುಗಳ ಕಾರ್ಯ ಏನು ಅಂತ ಸಪರೇಟ್ ಆಗಿ ಒಂದು ಡಿಫೆನ್ಸ್ ಮೇಲೆ ಒಂದು ವಿಡಿಯೋ ಮಾಡೋಣ, ಇಸ್ರೋ ಮತ್ತು DRDO ಪ್ರಾಜೆಕ್ಟ್ಸ್ ಮೇಲೆ. ಅಲ್ಲಿ ಸ್ವಿಸ್ ಹೆಂಗ್ ವರ್ಕ್ ಆಗುತ್ತೆ, ಸ್ಟೆಪ್ಸ್ ಹೆಂಗ್ ವರ್ಕ್ ಆಗುತ್ತೆ, ಆದಿತ್ಯ L1 ಮಿಷನ್ ಅಂದ್ರೆ ಏನು, ಅದ್ಯಾವಾಗ ಲಾಂಚ್ ಆಯಿತು, ಮತ್ತು ಅದರ ವಿವಿಧ ಪೇಲೋಡ್ಗಳು ಯಾವ್ಯಾವು, ಅದರ ಕಾರ್ಯ ಚಟುವಟಿಕೆಗಳು ಏನು ಅಂತ ಸಪರೇಟ್ ಆಗಿ ಮಾತಾಡೋಣ. ಈಗ ಸುದ್ದಿಯಲ್ಲಿರ್ತಕ್ಕಂಥ ಸ್ವಿಸ್ ಮತ್ತು ಸ್ಟೆಪ್ಸ್ ಉಪಕರಣಗಳು ಇಸ್ರೋದ ಯಾವ ಕಾರ್ಯಾಚರಣೆಗೆ ಸಂಬಂಧಿಸಿದವೆ ಅಂದ್ರೆ ಆದಿತ್ಯ L1 ಮಿಷನ್ಗೆ ಸಂಬಂಧಿಸಿದವೆ. ಓಕೆ, ಇನ್ನು ಕ್ವಶನ್ ನಂಬರ್ 6, ಭಾರತದ 12ನೇ ಪ್ರಧಾನಮಂತ್ರಿಗಳು ಯಾರು? ಈಗ ಭಾರತದ 14ನೇ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಲ್ವಾ. ಅವ್ರ ಹಿಂದೆ ಯಾರಿದ್ರು ಪ್ರಧಾನಮಂತ್ರಿಗಳು ಅಂದ್ರೆ 13ನೇರವರು ಮನಮೋಹನ್ ಸಿಂಗ್ ಅವರು ಅಲ್ವಾ. ಅವ್ರ ಹಿಂದೆ ಇದ್ದಂಥವರು IK ಗುಜ್ರಾಲ್ ಅವರು. ಸೊ ಹಾಗಾಗಿ IK ಗುಜ್ರಾಲ್ ಅವರು ಭಾರತದ 12ನೇ ಪ್ರಧಾನಮಂತ್ರಿಗಳಾಗಿದ್ರು. ಸೊ ಅವರ ಪುಣ್ಯತಿಥಿಯನ್ನ ಇತ್ತೀಚೆಗೆ ಆಚರಿಸಿದ್ವಿ. ಹಾಗಾಗಿ ನವೆಂಬರ್ 30, 2012ರಂದು ಅವರು ನಿಧನರಾಗಿದ್ರು, ಇಂದ್ರ ಕುಮಾರ್ ಗುಜ್ರಾಲ್ ಅಲ್ವಾ. ಸೊ 11th ಡೆತ್ ಆನಿವರ್ಸರಿ. ಸೊ ಗುಜ್ರಾಲ್ ಸಿದ್ಧಾಂತ ಅಥವಾ ಗುಜ್ರಾಲ್ ಡಾಕ್ಟ್ರೈನ್ ಅಂತಲೇ ಪ್ರಸಿದ್ಧರಾಗಿದ್ರು. ಕೇವಲ 1 ವರ್ಷಕ್ಕಿಂತ ಕಡಿಮೆ ಅವಧಿಯ
ಪ್ರಧಾನಮಂತ್ರಿ ಅಧಿಕಾರಾವಧಿಯನ್ನ ಅವರು ಅನುಭವಿಸಿದ್ರು. ಸೊ ಗುಜ್ರಾಲ್ ಅವರು ತಮ್ಮ ಶಾಶ್ವತವಾದ ಪರಂಪರೆಯನ್ನು ಉಳಿಸಿ ಹೋಗಿದ್ದಾರೆ. ಅದಕ್ಕೆ ಅವರು ತಂದಿದ್ದಂತಹ ಸಿದ್ಧಾಂತವನ್ನ ಗುಜ್ರಾಲ್ ಸಿದ್ಧಾಂತ ಅಥವಾ ಗುಜ್ರಾಲ್ ಡಾಕ್ಟ್ರೈನ್ ಅಂತ ಕರಿತೀವಿ. ವಿಶಿಷ್ಟವಾಗಿರ್ತಕ್ಕಂಥ ವಿದೇಶಿ ನೀತಿಯನ್ನ ಅವರು ಅನುಸರಿಸಿದ್ರು. ಓಕೆ, ಸೊ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಐ.ಕೆ. ಗುಜ್ರಾಲ್ 30th ನವೆಂಬರ್ ಡೆತ್ ಆನಿವರ್ಸರಿ. ಸೊ ಈಗ ಪ್ರಧಾನಮಂತ್ರಿಗಳು 14ನೇರವರು ನರೇಂದ್ರ ಮೋದಿ ಅವರು, ಅದೇ ರೀತಿಯಾಗಿ 1ನೇರವರು ಜವಾಹರ್ಲಾಲ್ ನೆಹರೂರವರು. ಪ್ರಧಾನಮಂತ್ರಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ, ನೋಡ್ಬೋದು. ಸೊ ಹಾಗಾದ್ರೆ 14ನೇರವರು ಮೋದಿ ಅವರು, 13ನೇರವರು ಮನಮೋಹನ್ ಸಿಂಗ್, ನೆಕ್ಸ್ಟ್ 12ನೇರವರು ಐ.ಕೆ. ಗುಜ್ರಾಲ್, 11ನೇರವರು H.D. ದೇವೇಗೌಡರು, 10ನೇರವರು ಅಟಲ್ ಬಿಹಾರಿ ವಾಜಪೇಯಿ ಅವರು, 9 P.V. ನರಸಿಂಹರಾವ್, ಅವರಿಂದ ಚಂದ್ರಶೇಖರ್, ಅವರಿಂದ ವಿ.ಪಿ. ಸಿಂಗ್, ಅವರಿಂದ ರಾಜೀವ್ ಗಾಂಧಿ, ಅವ್ರಿಗೇನೆ ಹಿಂದೆ ಚೌಧರಿ ಚರಣ್ ಸಿಂಗ್ ಅವರು, ಅವ್ರಿಗೇನೆ ಹಿಂದೆ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜವಾಹರ್ಲಾಲ್ ನೆಹರು. ಮಿಡ್ಲಲ್ಲಿ ಗುಲ್ಜರಿ ಲಾಲ್ ನಂದರ್ ಅವರು ಹಂಗಾಮಿ ಪ್ರಧಾನಮಂತ್ರಿಗಳಾಗಿದ್ದರು. ಇನ್ನು ಕ್ವಶನ್ ನಂಬರ್ 7, ದುಬೈಯಲ್ಲಿ COP28 ಮೇಲೆ ಮತ್ತೊಂದು ವಿಚಾರ ಇದೆ, ನೋಡೋಣ. ಈಗ ಆಲ್ರೆಡಿ ಹೇಳಿದ್ದೀನಿ, ಅದ್ರ ಮೇಲೆ ಸೆಪರೇಟ್ ವಿಡಿಯೋ ಏನಾದ್ರು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ದುಬೈಯಲ್ಲಿ COP28 ನಲ್ಲಿ ಲೀಡ್ IT 2.0 ಬಿಡುಗಡೆ. ಏನಿದು ಲೀಡ್ IT? ಲಾಂಚ್ ಆಫ್ ಲೀಡ್ IT 2.0 ಎಟ್ COP28 ಇನ್ ದುಬೈ. ಈಗ ಆಲ್ರೆಡಿ COP ಮೋಸ್ಟ್ಲಿ 2019 ಅಲ್ಲೋ ಏನೋ ಲೀಡ್ IT 1.0 ತಂದಿದ್ರು. ಈಗ ಅದರ 2ನೇ ಆವೃತ್ತಿ ಆಗುತ್ತೆ. ಹಾಗಾದ್ರೆ ಏನಿದು ಲೀಡ್ IT? ಇದರ ಜೊತೆ ಭಾರತದ ನಂಟೇನು ಅಂತಕ್ಕಂಥದ್ದು. ಲೀಡ್ IT ಅಂದ್ರೆ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್. ನೋಡಿ, ಲೀಡ್ IT 2.0 ಲೀಡರ್ಶಿಪ್ ಗ್ರೂಪ್. ಓಕೆ, IT ಅಂದ್ರೆ ಏನು? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಅಲ್ಲ, ಬದಲಾಗಿ ಇಂಡಸ್ಟ್ರಿ ಟ್ರಾನ್ಸಿಷನ್ 2.0 ಅಲ್ವಾ? ಸೊ ಜೊತೆಗೆ COP28 ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈಯಲ್ಲಿ ನಡೀತಾ ಇದೆ. ಅದರ ಪ್ಯಾರಲಲ್ ಆಗಿ ಅಲ್ಲಿಗೆ ನಮ್ಮ ಮೋದಿ ಅವರು ಹೋಗಿದ್ದರು, ಪ್ರಧಾನಮಂತ್ರಿಗಳು. ಆ ಒಂದು COP28 ಅಲ್ಲಿ ತಮ್ಮ ಭಾಗವಹಿಸುವಿಕೆಯನ್ನ ತೋರಿಸೋದ್ರ ಜೊತೆಗೆ ಬೇರೆ ಬೇರೆ ದೇಶಗಳೊಂದಿಗೆ ಒಂದಷ್ಟು ವಿವಿಧ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಒಪ್ಪಂದದ ಭಾಗವಾಗಿ ಲೀಡ್ IT 2.0 ಅನ್ನು ಕೂಡ ಅನಾವರಣಗೊಳಿಸಿದ್ರು. ಸೊ ದುಬೈಯಲ್ಲಿ ನಡೆದ COP28 ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೀಡ್ IT 2.0 ಅನ್ನ ಅನಾವರಣಗೊಳಿಸಿದ್ರು. ಆನ್ ದ ಸೈಡ್ ಲೈನ್ಸ್ ಆಫ್ ದ COP28 ಸಮಿಟ್ ಇನ್ ದುಬೈ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅನ್ವೀಲ್ಡ್ ಲೀಡ್ IT 2.0 ಎಂಫಸೈಸಿಂಗ್ ಅನ್ ಇನ್ಕ್ಲೂಸಿವ್ ಅಂಡ್ ಜಸ್ಟ್ ಇಂಡಸ್ಟ್ರಿ ಟ್ರಾನ್ಸಿಷನ್. ಒಂದು ಅಂತರ್ಗತವಾಗಿರ್ತಕ್ಕಂಥ ನ್ಯಾಯಯುತ ಉದ್ಯಮ ಪರಿವರ್ತನೆಗೆ ಒತ್ತನ್ನು ನೀಡಿದ್ರು. ಇದರ ಉದ್ದೇಶ ಏನು? ಲೀಡ್ IT 2.0 ಓಕೆ, ಇದು ಲೋ ಕಾರ್ಬನ್ ಟೆಕ್ನಾಲಜಿ. ಏನು ಲೋ ಕಾರ್ಬನ್ ಟೆಕ್ನಾಲಜಿ? ಕಾರ್ಬನ್ ಅನ್ನ ಕಡಿಮೆ ಎಮಿಷನ್ ಮಾಡ್ತಕ್ಕಂಥ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡೋದ್ರ ಜೊತೆಗೆ ಆ ಟೆಕ್ನಾಲಜಿ ಇರ್ತಕ್ಕಂಥ ದೇಶಗಳಿಂದ ನಮ್ಮ ದೇಶಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಜೊತೆಗೆ ಎಮರ್ಜಿಂಗ್ ಎಕನಾಮೀಸ್ ಅಂತ ಕರಿತೀವಿ, ಉದಯೋನ್ಮುಖ ಆರ್ಥಿಕ ರಾಷ್ಟ್ರಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಅಂದ್ರೆ ಆರ್ಥಿಕ ಹಣಕಾಸು ನೆರವನ್ನ ನೀಡಬೇಕು. ನೋಡಿ, ಯಾವಾಗಲೂ COP ನಡೆದಾಗ 2 ಪ್ರಮುಖವಾಗಿ ಮುನ್ನೆಲೆಗೆ ಬರ್ತವೆ, 2 ಅಂಶಗಳು. ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್, ಎರಡನೇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತೀವಿ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದ್ರೇನು? ಹೌದಪ್ಪ, ಲೋ ಕಾರ್ಬನ್ ಟೆಕ್ನಾಲಜಿ ಬೇಕಲ್ವಾ, ಅದನ್ನ ಡೆವಲಪ್ ಮಾಡ್ಬೇಕಂದ್ರೆ ಸಾವಿರಾರು ಕೋಟಿಗಳ ವೆಚ್ಚ ಮಾಡಬೇಕು, ಸಮಯ ಬೇಕು, ತಂತ್ರಜ್ಞರು ಬೇಕಾಗ್ತಾರೆ. ಅದ್ರ ಬದಲಾಗಿ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದಿರಿ, ಪ್ರಪಂಚದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ ಅಲ್ವಾ. COP ಯಲ್ಲಿ ಮಾತಾಡ್ತಾನೆ ಇದೀವಿ, ಪ್ಯಾರಿಸ್ ಅಗ್ರಿಮೆಂಟ್ ಒಪ್ಪಿಗೆ ಆಗಬೇಕು. ಅದಾಗಬೇಕು ಅಂದ್ರೆ ನೀವು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು 2 ಅಂಶಗಳನ್ನ ನಮಗೆ ಸಹಾಯ ಮಾಡಬೇಕು. ಒಂದು, ನಿಮ್ಮಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನ ಡೈರೆಕ್ಟ್ ಆಗಿ ನಮಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಎರಡನೇದು, ಹಣಕಾಸಿನ ನೆರವನ್ನ ನೀಡಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಇವೆರಡು ನೀಡಿದ್ರೆ ಸಾಕು, ನಾವು ಕೂಡ ನಿಮ್ಮ ಜೊತೆಯಲ್ಲಿ ಹೆಜ್ಜಾಗ್ತೀವಿ. ಇಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ಗಳನ್ನ, HFCಗಳನ್ನ, CFCಗಳನ್ನ ರಿಲೀಸ್ ಮಾಡಿರೋರು ನೀವು ಅಲ್ವಾ. ನಮ್ಮಲ್ಲಿ ಇಂಡಸ್ಟ್ರೀಸ್ ಬಹಳ ಇರಲೇ ಇಲ್ಲ. ನೀವು ಕೈಗಾರಿಕೀಕರಣವನ್ನ ಮಾಡಿರ್ತಕ್ಕಂಥ ದೇಶಗಳು, ಮುಂದುವರೆದಿರ್ತಕ್ಕಂಥ ದೇಶಗಳಲ್ವಾ. ಈ 2 ಅಂಶಗಳನ್ನ ಕೊಟ್ಬಿಡಿ ಹಾಗಾದ್ರೆ ನಮ್ಗೆ. ಅಲ್ರಿ, ಊರೆಲ್ಲ
ಹೊಲಸು ಮಾಡಿರೋರು ನೀವು, ಕ್ಲೀನ್ ಮಾಡಿ ಅಂತ ನಮಗೆ ಹೇಳಿದ್ರೆ ಅಲ್ವಾ, ಕ್ಲೀನ್ ಮಾಡ್ತೀವಿ, ಓಕೆ ಪರವಾಗಿಲ್ಲ. ಹಾಗಾದ್ರೆ ನಮಗೆ ಹಣಕಾಸಿನ ನೆರವು ಕೊಡಿ. ಕ್ಲೀನ್ ಮಾಡೋದಕ್ಕೆ ಮೆನ್ಸ್ ಬೇಕು, ವರ್ಕರ್ಸ್ ಬೇಕಲ್ವಾ, ದುಡ್ಡು ಕೊಡಿ ಅಲ್ವಾ, ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ಮತ್ತು ಬರೀ ಹ್ಯಾಂಡಿಂದ ಕೈ ಮಾಡಲ್ಲ, ಏನೋ ಕ್ಲೀನ್ ಮಾಡಲ್ಲ, ಬರೀ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಷಿನರಿಗಳನ್ನ ಕೊಡಿ ಅಲ್ವಾ, ಲಾರಿ ಕೊಡಿ ಅಥವಾ ಇನ್ನೊಂದು ಕೊಡಿ, ಇನ್ನೊಂದು ಟೆಕ್ನಾಲಜಿ ಕೊಡಿ. ಸೊ ಇವೆಲ್ಲ ಕೊಡಿ, ಒಟ್ಟಿನಲ್ಲಿ ಈ 2 ಅಂಶಗಳನ್ನು ಕೊಡಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಹೀಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು 2050 ವೇಳೆಗೆ ಇಂಗಾಲದ ಹೆಜ್ಜೆ ಗುರುತು ತೀವ್ರತೆಯನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸಬೇಕು ಅಂತ, ಫುಟ್ ಪ್ರಿಂಟ್ಸ್ ಆಫ್ ಕಾರ್ಬನ್ ಅನ್ನ ಕಡಿಮೆಗೊಳಿಸ್ರಿ ಫಸ್ಟ್ ನೀವು ಮುಂದುವರೆದಿರ್ತಕ್ಕಂಥ ದೇಶಗಳಂತ ಮೋದಿ ಅವರಲ್ಲಿ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಅವರು ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಲೀಡ್ IT 2.0 ಅನ್ನು ತರೋ ಮೂಲಕ ಒಂದಷ್ಟು ಟೆಕ್ನಾಲಜಿಯನ್ನ ಬೇರೆ ದೇಶಗಳಿಗೆ ಕೊಡಿ ಅಂತ ಕೇಳಿದ್ದಾರೆ. ಮತ್ತು 2028ರಲ್ಲಿ COP33 ಅನ್ನ ಆಯೋಜನೆಯ ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಓಕೆ, ಇಂಡಿಯಾ ಇಸ್ ದ 3rd ಲಾರ್ಜೆಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟರ್. ಅಮೆರಿಕ ಮತ್ತು ಚೀನಾಗಳನ್ನ ಹೊರತುಪಡಿಸಿದ್ರೆ ಭಾರತವೇ 3ನೇ ಅತಿ ದೊಡ್ಡ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ದೇಶವಾಗಿದೆ, ಗೊತ್ತಿರ್ತಕ್ಕಂಥದ್ದು ಅಲ್ವಾ. ಸೊ ಲೀಡ್ IT 1.0 ಬಂದಿರ್ತಕ್ಕಂಥದ್ದು 2019ರಲ್ಲಿ ಸ್ವೀಡನ್ ನಲ್ಲಿ ಅನ್ನೋದನ್ನ ಗಮನಿಸೋಣ. ಓಕೆ, ಸೊ ಲೀಡ್ IT 2.0 ಸೆಷನ್ ಕೂಡ ಆಯಿತು. ಸ್ವೀಡನ್ ನೊಂದಿಗೆ ಭಾರತ ಇನ್ನಷ್ಟು ಒಪ್ಪಿಗೆಯನ್ನು ಮಾಡ್ಕೊಂತು ಮತ್ತು ಗ್ರೀನ್ ಕ್ರೆಡಿಟ್ಸ್ ಇನಿಷಿಯೇಟಿವ್ ಕೂಡ UAE ಜೊತೆ ಭಾರತ ಮಾಡ್ಕೊಂತು. ಹೀಗೆ ನೋಡೋಣ. ಸೊ COP ಮೇಲೆ ಸೆಪರೇಟ್ ವಿಡಿಯೋ ಮಾಡಿದಾಗ ಕಂಪ್ಲೀಟ್ ಡಿಸ್ಕಷನ್ ಅನ್ನ ಮಾಡೋಣ. ಒಟ್ಟಾರೆಯಾಗಿ ಲೀಡ್ IT ಅಂದ್ರೆ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಅನ್ನೋದನ್ನ ಗಮನಿಸ್ತಾ, ಸೊ UAE ಬಗ್ಗೆ ಆಲ್ರೆಡಿ ನೋಡಿದ್ವಿ, ಅದು ನಡೆಸ್ತಾ ಇದೆ, ಹಾಗಾಗಿ ಸುದ್ದಿಲಿದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಕರೆನ್ಸಿ UAE ದಿರಾನ್. ಸೊ UAE ಕರೆನ್ಸಿ ದಿರಾನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8, 2023ರ ವಿಶ್ವ ಮಲೇರಿಯಾ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ಡ್ ದ 2023 ವರ್ಲ್ಡ್ ಮಲೇರಿಯಾ ರಿಪೋರ್ಟ್? ಅಂದ್ರೆ UNDP, UNEP, WHO, UNO ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯು 2023ರ ವರ್ಲ್ಡ್ ಮಲೇರಿಯಾ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಇದರ ಅಂಶಗಳೇನೇನಿದಾವೆ? ವಿಶ್ವ ಆರೋಗ್ಯ ಸಂಸ್ಥೆ WHO ಇತ್ತೀಚೆಗೆ ಪ್ರಕಟಿಸಿದ 2023ರ ವಿಶ್ವ ಮಲೇರಿಯಾ ವರದಿಯಲ್ಲಿ 2022ರಲ್ಲಿ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಭಾರತವು 66% ಮಲೇರಿಯಾ ಪ್ರಕರಣಗಳಿಗೆ ಕಾರಣವಾಗಿದೆ, ಭಾರತ ಒಂದೇ ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ವರ್ಲ್ಡ್ ಮಲೇರಿಯಾ ರಿಪೋರ್ಟ್ ಹೇಳ್ತಾ ಇದೆ. ನಮ್ಮ ಆಗ್ನೇಯ ಏಷ್ಯಾ ದೇಶಗಳು ದಕ್ಷಿಣ ಏಷ್ಯಾ ದೇಶಗಳನ್ನು ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಮಲೇರಿಯಾ ಕೇಸಸ್ ಬಂದಿರತಕ್ಕಂಥದ್ದು 66% ನಮ್ಮ ಭಾರತ ದೇಶದಿಂದ ಅನ್ನೋದನ್ನ ಗಮನಿಸೋಣ. ಯಾಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನರಿದ್ದೀವಿ ನೋಡಿ, ಅದಕ್ಕೋಸ್ಕರ ಹೇಳೋದು ಭಾರತದಲ್ಲಿ ಇಂಥವುಗಳನ್ನು ಹೋಗಿಸ್ಬೇಕು. ಫಸ್ಟ್ ನಾವು ಬರೀ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳನ್ನೇ ನಾವು ಬಳಸ್ತೀವಿ ಅಂತ ಹೋದ್ರೆ ಕೆಲವೊಂದು ಕಡೆ ಹಿಂದೆ ಬಿದ್ದು ಬಿಡ್ತೀವಿ ಅಲ್ವಾ. ಸಮತೋಲನವಾಗಿ ಹೋಗ್ಬೇಕಾಗುತ್ತೆ. ಜೊತೆಗೆ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಎನ್ನುವ ಪ್ರೋಟೋಜೋವಲ್ ಪ್ಯಾರಾಸೈಟ್ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ WHO's ಮಲೇರಿಯಾ ಆನ್ಯುವಲ್ ರಿಪೋರ್ಟ್, ಇಂಡಿಯಾ ಅಕೌಂಟೆಡ್ ಫಾರ್ 66% ಆಫ್ ಮಲೇರಿಯಾ ಕೇಸಸ್ ಇನ್ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ರೀಸನ್. ಅಂದ್ರೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಭಾಗಗಳನ್ನು ಕನ್ಸಿಡರ್ ಮಾಡಿದಾಗ ಭಾರತವೇ ಬಹುಪಾಲು ಮಲೇರಿಯಾ ಕೇಸ್ಗಳನ್ನ ನೀಡ್ತಕ್ಕಂಥ ದೇಶವಾಗಿದೆ. ಇನ್ನು ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ಟೈಮ್ ಟು ಡೆಲಿವರ್ ಜೀರೋ ಮಲೇರಿಯಾ, ಇನ್ವೆಸ್ಟ್, ಇನ್ನೋವೇಟ್, ಇಂಪ್ಲಿಮೆಂಟ್ ಎನ್ನುವುದು ಏಪ್ರಿಲ್ 25ರಂದು ಆಚರಿಸುವ ವರ್ಲ್ಡ್ ಮಲೇರಿಯಾ ಡೇ, ವಿಶ್ವ ಮಲೇರಿಯಾ ದಿನದ ಥೀಮ್ ಆಗಿತ್ತು ಅನ್ನೋದನ್ನ ನೋಡೋಣ. ಓಕೆ, ಸೊ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಏನು ಈ ಮಲೇರಿಯಾ ರಿಪೋರ್ಟ್ ಅನ್ನು ಕೊಟ್ಟಿದೆ, ಅದರ ಒಂದು ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿದೆ ಮತ್ತು ಸ್ಥಾಪನೆ 1948. ಟೆಡ್ರಾಸ್ ಅಧನಮ್ ಅವರು ಈಗ 2ನೇ ಬಾರಿಗೆ WHOದ ಡೈರೆಕ್ಟರ್ ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ಇನ್ನು 9 ಅಮಿನಿ ಎಂಬುದು ಭಾರತೀಯ ನೌಕಾಪಡೆಗೆ ಸೇರಿದ ಅರ್ನಾಲಾ ಕ್ಲಾಸ್ ಶಿಪ್ ಆಗುತ್ತೆ. ಸೊ ಅಮಿನಿ ಒಂದು ಏನಂದ್ರೆ ಭಾರತದ ನೌಕಾಪಡೆಯ ಒಂದು ಹಡಗು ಅನ್ನೋದನ್ನ ತಿಳ್ಕೊಳ್ಳಿ. ಶಿಪ್ ಅಮಿನಿ. ಅಮಿನಿ ಎನ್ನುವ ಹೆಸರು ಎಲ್ಲಿಂದ ಬಂತು, ಏನಿದು, ಯಾಕೆ ಯೂಸ್ ಮಾಡ್ತಾರೆ ಈ ಶಿಪ್ ಅನ್ನ ನೋಡ್ತಾ ಹೋಗೋಣ.
ಸೊ ಭಾರತೀಯ ನೌಕಾಪಡೆ ಫ್ಲೀಟ್ಗೆ ಇತ್ತೀಚೆಗೆ ಸೇರ್ಪಡೆಯಾದ ಅರ್ನಾಲಾ ವರ್ಗದ ಅರ್ನಾಲಾ ಕ್ಲಾಸ್ ಹಡಗು ಅಮಿನಿ ಆಗುತ್ತೆ. ಇದನ್ನು ತಮಿಳುನಾಡಿನ ಕಟ್ಟುಪಲ್ಲಿಯಲ್ಲಿರುವ LNT ಶಿಪ್ ಬಿಲ್ಡಿಂಗ್ ಅಲ್ಲಿ ಪ್ರಾರಂಭಿಸಲಾಯಿತು ಅಥವಾ ನೌಕಾಪಡೆಗೆ ಸಮರ್ಪಣೆಯನ್ನ ಮಾಡಲಾಯಿತು. ಇದರ ಉದ್ದೇಶ ಏನು? ಕರಾವಳಿಯ ತೀರದಲ್ಲಿ ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆಗಳು ಮತ್ತು ಕಡಿಮೆ ಆಳದ ಕಡಲ ಕಾರ್ಯಾಚರಣೆಗಳು ಅಥವಾ ಕಡಿಮೆ ತೀವ್ರತೆಯ ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ಸ್ ಗಳಿಗೆ LIMO ಗಳಿಗೆ ಇದನ್ನು ಬಳಸಲಾಗುತ್ತೆ ಮತ್ತು ಗಣಿಯನ್ನ ತೆಗೆಯುವ ಕಾರ್ಯಾಚರಣೆಗಳಿಗೂ ಕೂಡ ಇದನ್ನ ಡಿಸೈನ್ ಮಾಡಲಾಗಿದೆ. ಸೊ ಅಮಿನಿ ಎನ್ನುವ ಒಂದು ಶಿಪ್ ಆಗುತ್ತೆ ಭಾರತದ ನೌಕಾಪಡೆಗೆ LNT ಅವರು ಡೆವಲಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ INS ಅಮಿನಿ. ಓಕೆ, ಇದನ್ನ ವೈಸ್ ಅಡ್ಮಿರಲ್ ಆಗಿರ್ತಕ್ಕಂಥ ಸಂದೀಪ್ ನೈತಾನಿ ಅವರು ಬಿಡುಗಡೆ ಮಾಡಿದ್ರು. ಸೊ ಅಮಿನಿ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಕೊಚ್ಚಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲಕ್ಷದ್ವೀಪದಲ್ಲಿರುವ ಒಂದು ದ್ವೀಪ ಅಮಿನಿ ದ್ವೀಪವಾಗುತ್ತೆ. ಆ ಅಮಿನಿ ದ್ವೀಪದ ಹೆಸರನ್ನೇ ಈ INS ಅಮಿನಿಗೆ ಇಡಲಾಗಿದೆ. ಓಕೆ, ಅಮಿನಿ ಎಂಬುದು ನಮ್ಮ ಭಾರತದ ಲಕ್ಷದ್ವೀಪದ ಒಂದು ನೋಡಿ ಅಮಿನಿಡಿವ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಅದೊಂದು ದ್ವೀಪ ಪ್ರದೇಶವಾಗುತ್ತೆ. ಓಕೆ, LNT ಅವರು ಲಾರ್ಸನ್ ಅಂಡ್ ಟ್ಯೂಬ್ರೋದವರು ಇದನ್ನ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಅಂದ್ರೆ ಕಟ್ಟುಪಲ್ಲಿ ಶಿಪ್ ಯಾರ್ಡ್ ಕಾಂಪ್ಲೆಕ್ಸ್ ತಮಿಳುನಾಡಿನಲ್ಲಿ. ನೋಡಿ ಯಾವ ರೀತಿಯಾಗಿದೆ ಈ ಒಂದು ಶಿಪ್ ಅನ್ನೋದನ್ನ ಕಾಣಬಹುದು. ಕ್ವಶನ್ ನಂಬರ್ 10, ICFRE ಯ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಯಾರು? ಹೂ ಇಸ್ ದ ಫಸ್ಟ್ ವಿಮೆನ್ ಡೈರೆಕ್ಟರ್ ಜನರಲ್ ಆಫ್ ICFRE ಅಂದ್ರೆ ಕಾಂಚನ ದೇವಿ. ICFRE ಅಂದ್ರೆ ಮೊದಲನೇದಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್, ಅಂದ್ರೆ ಭಾರತದ ಅರಣ್ಯಕ್ಕಾಗಿ ಇರ್ತಕ್ಕಂಥ ಒಂದು ಸಂಶೋಧನಾ ಮತ್ತು ಶೈಕ್ಷಣಿಕ ಸಂಸ್ಥೆ ಆಗುತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್ ICFRE. ಓಕೆ, ಇದರ ಸ್ಥಾಪನೆ 1986ರಲ್ಲಿ ಸ್ಥಾಪನೆ ಆಯಿತು. ಇದು ಕೇಂದ್ರದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್, ಕೇಂದ್ರದ ಹವಾಮಾನ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಏನಿದೆ ಅಲ್ವಾ, ಸೊ ಇದರ ಪ್ರಧಾನ ಕಚೇರಿ ಡೆಹ್ರಾಡೂನ್ ಅಲ್ಲಿ ಬರುತ್ತೆ, ಉತ್ತರಾಖಂಡದ ಡೆಹ್ರಾಡೂನ್ ಅಲ್ಲಿ. ಹೀಗೆ ಮಧ್ಯಪ್ರದೇಶ ಕೆಡೆರ್ನ 1991ರ ಬ್ಯಾಚ್ನ ಭಾರತೀಯ ಅರಣ್ಯ ಸೇವಾ ಅಧಿಕಾರಿ IFS ಅಧಿಕಾರಿ ಕಾಂಚನ ದೇವಿ ಅವರು ಇವತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಶನ್ ICFRE ಯ ಮಹಾ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಆ ಮೂಲಕ ಈ ರೀತಿಯಾಗಿ ICFRE ಯ ಡೈರೆಕ್ಟರ್ ಜನರಲ್ ಆಗಿರತಕ್ಕಂಥ ಮೊಟ್ಟ ಮೊದಲ ಮಹಿಳೆಯೂ ಕೂಡ ಕಾಂಚನ ದೇವಿಯವರು ಆಗ್ತಾರೆ. ಓಕೆ, ಕ್ವಶನ್ ನಂಬರ್ 11, ಜಾಗತಿಕ ಬರ ಸ್ನ್ಯಾಪ್ಶಾಟ್, ಗ್ಲೋಬಲ್ ಡ್ರಾಟ್ ಸ್ನ್ಯಾಪ್ಶಾಟ್ ಯಾರು ರಿಲೀಸ್ ಮಾಡಿದ್ರು? ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, UNCCD ಅಂತ ಕರಿತೀವಿ. ಪ್ರಪಂಚದಲ್ಲಿರ್ತಕ್ಕಂಥ ಮರುಭೂಮೀಕರಣವನ್ನ ತಡೆಯೋದಕ್ಕಿರ್ತಕ್ಕಂಥ ವಿಶ್ವಸಂಸ್ಥೆ ಒಂದು ಸಮ್ಮೇಳನವಾಗುತ್ತೆ. ಸೊ UNCCD, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ದ ಡೆಸರ್ಟಿಫಿಕೇಶನ್ 1994ರಲ್ಲಿ ಬಂದಿತ್ತು. ರಿಯೋ ಅರ್ತ್ ಸಮಿಟ್ ಅಥವಾ ಭೂ ಶೃಂಗಸಭೆಯ 3 ಸಮ್ಮೇಳನಗಳಲ್ಲಿ ಒಂದಾಗುತ್ತೆ UNCCD, ಇನ್ನೊಂದು UNFCCC, ಮತ್ತೊಂದು CBD ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆದ್ರೆ UNFCCC ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆಗುತ್ತೆ. UNCCD ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ದ ಡೆಸರ್ಟಿಫಿಕೇಶನ್ ಆಗುತ್ತೆ. ಮೂರೊಂದು ಬೇರೆ ಬೇರೆ ವಿಚಾರಗಳಿದ್ದಾವೆ. UNCCDಯು ಮರುಭೂಮೀಕರಣವನ್ನು ತಡೆಯೋದಾದ್ರೆ UNFCCCಯು ಹವಾಮಾನ ಬದಲಾವಣೆಯನ್ನು ತಡೆಯೋದಾಗುತ್ತೆ. CBDಯು ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನು ಉಳಿಸೋದರ ಇರತಕ್ಕಂಥ ಸಮ್ಮೇಳನವಾಗುತ್ತೆ. ಹೀಗೆ ಈ ಮೂರದ್ದು ತನ್ನದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ಇವತ್ತೇನು ಮುಕ್ತಾಯಗೊಂಡಿದೆ UAEನ ದುಬೈಯಲ್ಲಿ COP28, ಅದು UNCCCಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ UNCCD ಕೂಡ ತನ್ನದೇ ಆಗಿರ್ತಕ್ಕಂಥ ಕಾಪ್ ಅನ್ನು ನಡೆಸುತ್ತೆ, COP ಅನ್ನ. ಅದೇ ರೀತಿಯಾಗಿ CBDಯು ಕೂಡ ತನ್ನದೇ ಆಗಿರ್ತಕ್ಕಂಥ ಕಾಪ್ ಅನ್ನ, COP ಅನ್ನ, ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಅಥವಾ ಒಪ್ಪಂದದ ಪಕ್ಷಗಳ ಸಮ್ಮೇಳನಗಳನ್ನ ನಡೆಸ್ತಾ ಹೋಗ್ತವೆ. ಅಂತಹ 28ನೇ ಒಪ್ಪಂದದ ಪಕ್ಷಗಳ ಸಮ್ಮೇಳನವು ಇವತ್ತು ದುಬೈಯಲ್ಲಿ ಮುಕ್ತಾಯಗೊಂಡಿದೆ. ಸೊ ಇಲ್ಲೇನು ನಾವು ತಿಳ್ಕೊಬೇಕಂದ್ರೆ ಇವುಗಳು ತಮ್ಮ ಒಂದು ಉದ್ದೇಶವನ್ನ ಪ್ರಪಂಚಕ್ಕೆ ಸಾರಲು ಆಗಾಗ ಅಧ್ಯಯನವನ್ನು ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಮರುಭೂಮೀಕರಣವನ್ನು ತಡೆಯೋದಕ್ಕಿರ್ತಕ್ಕಂಥ UNCCD
ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ದ ಡೆಸರ್ಟಿಫಿಕೇಶನ್ UNCCD ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. ಆ ರಿಪೋರ್ಟ್ ಅಲ್ಲಿ ಇಟ್ ಈಸ್ ಶೆಡಿಂಗ್ ಲೈಟ್ ಆನ್ ದ ಅಲಾರ್ಮಿಂಗ್ ಇಂಪ್ಯಾಕ್ಟ್ ಆಫ್ ದ ಡ್ರಾಟ್ ವರ್ಲ್ಡ್ ವೈಡ್. ಅಂದ್ರೆ ವಿಶ್ವದಾದ್ಯಂತ ಬರಗಾಲದ ಆತಂಕಕಾರಿ ಪರಿಣಾಮಗಳ ಮೇಲೆ ಬೆಳಕನ್ನ ಚೆಲ್ಲುತ್ತೆ UNCCDಯ ಈ ಒಂದು ವರದಿ. ಸೊ COP28 ಆರಂಭವಾಗಿತ್ತು, ಅದರಲ್ಲಿ UNCCD ಈ ಒಂದು ಡೀಟೇಲ್ಸ್ ಅನ್ನ ಅಲ್ಲಿನ ಸದಸ್ಯ ರಾಷ್ಟ್ರಗಳಿಗೆ ಹೇಳಿತ್ತು. ಬರಗಾಲಗಳು ವಿನಾಶಕಾರಿ ಪರಿಣಾಮಗಳನ್ನ ಹೇಗೆ ತಂದೊಡ್ಬೋದು, ಪ್ರಪಂಚದಲ್ಲಿರ್ತಕ್ಕಂಥ ಜನರ ಜೀವನ ಆರ್ಥಿಕತೆಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ಬೋದು. ಈಗ ಆಲ್ರೆಡಿ ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ, ಕಜಕಿಸ್ತಾನ, ಚೀನಾದಲ್ಲಿ ಬರಘೋಷಣೆಗಳಾಗಿದ್ದಾವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಬರ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತೀವಿ. ಸೊ ಗ್ಲೋಬಲ್ ಡ್ರಾಟ್ ಸ್ನ್ಯಾಪ್ಶಾಟ್ 2023 UNCCD. ಒಬ್ಬ ಮಹಿಳೆ ನೀರಿಗಾಗಿ ಅಲ್ಲಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಕಾರಣ ಅಗೇನ್ ಬರಗಾಲ, ಡ್ರಾಟ್. ಓಕೆ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಭಾರತೀಯ ನೌಕಾಪಡೆಯ ಹೊಸ ಸಮೀಕ್ಷಾ ನೌಕೆ ಸಂದಾಯಕ್, INS ಸಂದಾಯಕ್ ಅಂತ ಕರಿತೀವಿ. ಇದೊಂದು ಸರ್ವೆ ವೆಜಲ್ ಆಗುತ್ತೆ. ಅಂದ್ರೆ ಸಮುದ್ರದ ಆಳ ಎಷ್ಟಿದೆ, ಅಲ್ಲೇನಾದ್ರೂ ನಿಕ್ಷೇಪಗಳಿದಾವ ಅಲ್ವಾ, ವಿವಿಧ ನಿಕ್ಷೇಪಗಳನ್ನ ಕಂಡಿಡ್ತಕ್ಕಂಥದ್ದು. ಹೀಗೆ ಕೆಲವೊಂದು ಸರ್ವೆಗೋಸ್ಕರ ಒಂದು ವೆಜಲ್ ಅನ್ನ, ಒಂದು ಶಿಪ್ ಅನ್ನ ಬಳಸ್ತೀವಿ, ಒಂದು ನೌಕೆಯನ್ನು ಬಳಸ್ತೀವಿ. ಅದೇ ಸಂದಾಯಕ್ ಅಂತಕ್ಕಂಥ ನೌಕೆ ಇವತ್ತು ಭಾರತದ ನೌಕಾಪಡೆಗೆ ಹಸ್ತಾಂತರಗೊಂಡಿದೆ. ಸೊ INS ಸಂದಾಯಕ್. INS ಸಂದಾಯಕ್ 3025 4 ಲಾರ್ಜ್ ವೆಜಲ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಭಾರತದ ನೌಕಾಪಡೆ ನಿರ್ಧಾರವನ್ನು ಮಾಡಿತ್ತು. ಆ ಒಂದು 4 ದೊಡ್ಡ ಸರ್ವೆ ವೆಜಲ್ಗಳ ಪೈಕಿ ಮೊದಲನೇದು INS ಸಂದಾಯಕ್. ಇದನ್ನ ಡಿಸೆಂಬರ್ 4, 2023 ಭಾರತದ ನೌಕಾಪಡೆಗೆ ಯಶಸ್ವಿಯಾಗಿ ಹಸ್ತಾಂತರಿಸಲಾಯಿತು. ಏನಿದರ ಉದ್ದೇಶ ಅಲ್ವಾ? ಸೊ ನೋಡ್ಬೋದು, ಈಗ ಆಲ್ರೆಡಿ ಹೇಳಿದ್ವಿ, INS ಸಂದಾಯಕನ ಉದ್ದೇಶ ಸರ್ವೆಗಳನ್ನ ಮಾಡ್ತಕ್ಕಂಥದ್ದು. ಈಗ ಆಲ್ರೆಡಿ INS ಸಂದಾಯಕ್ ಅಂತಕ್ಕಂಥ ಒಂದು ಸರ್ವೆ ಶಿಪ್ ಇತ್ತು. ನೇವಿಸ್ ಓಲ್ಡೆಸ್ಟ್ ಹೈಡ್ರೋಗ್ರಫಿಕ್ ಸರ್ವೆ ಶಿಪ್ INS ಸಂದಾಯಕ್ 40 ವರ್ಷಗಳ ನಂತರ ಡಿಕಮಿಷನ್ ಆಗಿತ್ತು. ಅದೇ ಹೆಸರಲ್ಲಿ ಇವತ್ತು ಮತ್ತೊಂದು ಸರ್ವೆ ನೌಕೆಯನ್ನ ಇವತ್ತು ಭಾರತ ಸ್ಥಾಪನೆಯನ್ನ ಮಾಡಿದೆ. ಕ್ವಶನ್ ನಂಬರ್ 13. ಭಾರತ ಇಂಟರ್ನೆಟ್ ಆಡಳಿತ ವೇದಿಕೆ 2023 ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಂ 2023 ಎಲ್ಲಾಯ್ತು, ಏನಾಯ್ತು? ಓಕೆ, ಸೊ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಂ IIGF 2023 ನಡೆಯಿತು. ಇದರ ಥೀಮ್ ಏನಂದ್ರೆ ಮೂವಿಂಗ್ ಫಾರ್ವರ್ಡ್ ಕ್ಯಾಲಿಬ್ರೇಟಿಂಗ್ ಭಾರತ್ಸ್ ಡಿಜಿಟಲ್ ಅಜೆಂಡಾ. ಇದೊಂದು ಬಹು ಆರ್ಗನೈಸೇಷನ್ಗಳು ತಂದಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿತ್ತು, ಒಂದು ಫೋರಂ ಆಗಿತ್ತು. ಇಂಟರ್ನೆಟ್ಗೆ ಸಂಬಂಧಿಸಿದ ಸಾರ್ವಜನಿಕ ನೀತಿ ಸಮಸ್ಯೆಗಳ ಕುರಿತು ಉದ್ದೇಶಪೂರ್ವಕವಾಗಿ ವಿವಿಧ ಗುಂಪುಗಳ ಪ್ರತಿನಿಧಿಗಳನ್ನ ಸಮಾನ ಹೆಜ್ಜೆಯಲ್ಲಿ ಒಟ್ಟುಗೂಡಿಸುತ್ತದೆ ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಂ 2023. ಸೊ ಪ್ರಗತಿ ಮೈದಾನ ನವದೆಹಲಿಯಲ್ಲಿ. ಇದರ ಒಂದು ಥೀಮ್ ಏನಾಗಿತ್ತು? ಮೂವಿಂಗ್ ಫಾರ್ವರ್ಡ್ ಕ್ಯಾಲಿಬ್ರೇಟಿಂಗ್ ಭಾರತ್ಸ್ ಡಿಜಿಟಲ್ ಅಜೆಂಡಾ. ಅಂದ್ರೆ ಒಟ್ಟಾರೆಯಾಗಿ ಇಂಟರ್ನೆಟ್ ರಿಲೇಟೆಡ್ ಒಂದು ಫೋರಂ ಇದೆ. ನಾವು ಗವರ್ನೆನ್ಸ್ ಅಲ್ಲಿ ಇಂಟರ್ನೆಟ್ ಅನ್ನ ಹೆಂಗ್ ತರದು, ಸೊ ಆ ರೀತಿ ಒಂದು ಸಮ್ಮೇಳನ. ಅದರಲ್ಲಿ IT ಸಚಿವರು ರಾಜೀವ್ ಚಂದ್ರಶೇಖರ್ ಅವರು ಕೂಡ ಭಾಗವಹಿಸಿದ್ದು. ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಂ 2023 ಮೂವಿಂಗ್ ಫಾರ್ವರ್ಡ್ ಕ್ಯಾಲಿಬ್ರೇಟಿಂಗ್ ಭಾರತ್ಸ್ ಡಿಜಿಟಲ್ ಅಜೆಂಡಾ, ಡಿಸೆಂಬರ್ 2023 ನವದೆಹಲಿ ಪ್ರಗತಿ ಮೈದಾನ. ಸೊ ಕ್ವಶನ್ ನಂಬರ್ 14. 2022 NCRB ವರದಿ ಬಿಡುಗಡೆಯಾಗಿದೆ. ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್. NCRB ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂದ್ರೆ NCRB. ಮತ್ತು NCRB ರಿಲೀಸ್ ಮಾಡಿರ್ತಕ್ಕಂಥ ರಿಪೋರ್ಟ್ ನ ಹೆಸರೇನಂದ್ರೆ ಕ್ರೈಮ್ ಇನ್ ಇಂಡಿಯಾ. ಹಾಗಾದ್ರೆ NCRB ಅಂದ್ರೇನು, ಆ ರಿಪೋರ್ಟ್ ನ ಹೈಲೈಟ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಏನೇನಿದಾವೆ ಅದರಲ್ಲಿ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ನೋಡಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇದು 1986ರಲ್ಲಿ ಸ್ಥಾಪನೆಯಾಗಿತ್ತು. ವಿವೇಕ್ ಗೋಗಿಯಾರ್ ಅವರು IPS ಆಫೀಸರು, ಅವರು ಡೈರೆಕ್ಟರ್ ಆಗಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ಗಮನಿಸೋಣ. ಕೇಂದ್ರದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇದೊಂದು ವಾರ್ಷಿಕವಾಗಿ ಬಿಡುಗಡೆ ಮಾಡ್ತಕ್ಕಂಥ ವರದಿ ಆಗುತ್ತೆ. 2022 ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವಾಗ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಭಾರತದಲ್ಲಿ ನಡೆದಿರ್ತಕ್ಕಂಥ ಅಪರಾಧದ ಕುರಿತು ಸಮಗ್ರ ವರದಿಗಳನ್ನ ಬಿಡುಗಡೆ ಮಾಡುತ್ತದೆ. ಅಪರಾಧಗಳು ಯಾವ್ಯಾವ ಟೈಪ್ ಬಂದಿದ್ದಾವೆ ಮತ್ತು ಅದರ ಪ್ರವೃತ್ತಿಗಳ ಒಳನೋಟಗಳನ್ನ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಿಲೀಸ್ ಮಾಡಿರ್ತಕ್ಕಂಥ
ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟು ಹೇಳಿದೆ. ಸೊ ಒಟ್ಟಾರೆ ಅಂಕಿಅಂಶಗಳನ್ನು ನೋಡೋದಾದರೆ 2022ರಲ್ಲಿ ಭಾರತವು ಒಟ್ಟಾರೆಯಾಗಿ 35,61,379 ಅಪರಾಧಗಳನ್ನು IPC ಅಡಿಯಲ್ಲಿ, ಇಂಡಿಯನ್ ಪೆನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಕಾಯ್ದೆಯ ಅಡಿಯಲ್ಲಿ ಬರುವ ಅಪರಾಧಗಳು ಒಟ್ಟು 35 ಲಕ್ಷಕ್ಕಿಂತಲೂ ಹೆಚ್ಚು. ಅದರಲ್ಲೂ 22,63,567 ವಿಶೇಷ ಮತ್ತು ಸ್ಥಳೀಯ ಕಾನೂನು ಅಪರಾಧಗಳನ್ನು ಒಳಗೊಂಡಿದ್ದು, ಒಟ್ಟಾರೆಯಾಗಿ IPC ಮತ್ತು SLL ಅಪರಾಧಗಳನ್ನು ಕ್ರೋಢೀಕರಣ ಮಾಡಿದಾಗ ಸುಮಾರು 58,24,946 ಅಪರಾಧಗಳು ಭಾರತದಲ್ಲಿ 2022 ದಾಖಲಾಗಿದ್ದಾವೆ ಅನ್ನೋದನ್ನ ಗಮನಿಸಬೇಕು. ಹಾಗಾದ್ರೆ 2021ಕ್ಕೆ ಹೋಲಿಸಿದಾಗ ಪ್ರಕರಣಗಳ ನೋಂದಣಿಯಲ್ಲಿ ಕುಸಿತವನ್ನ ಕಂಡಿದೆ 4.5% ಅನ್ನೋದು ಕೂಡ ಗಮನಿಸಬೇಕು. ಸೊ ಇಲ್ಲಿ ಕೇಳ್ತಾರೆ, ಇಲ್ಲಿ ನೇರವಾಗಿ ಯಾರು ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದ್ರು ಕೇಳದೇ ಇರಬಹುದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಥವಾ NCRB ವಿಸ್ತೃತ ರೂಪ ಕೇಳದೇ ಇರಬಹುದು, ಅದರ ಸ್ಥಾಪನಾಧಾರ ಪ್ರಧಾನ ಕಚೇರಿ ಅದರ ಮುಖ್ಯಸ್ಥರು ಕೇಳದೇ ಇರಬಹುದು, ಅಥವಾ ಒಟ್ಟಾರೆಯಾಗಿ ಎಷ್ಟು ಪ್ರಕರಣಗಳು ಅಂತ ಕೇಳದೇ ಇರಬಹುದು. ಆದರೆ 2021ಕ್ಕೆ ಹೋಲಿಸಿದಾಗ 2022ರಲ್ಲಿ ಅಪರಾಧ ಪ್ರಕರಣಗಳು ಏರಿಕೆಗೊಂಡಿವೆ, ಇಳಿಕೆಗೊಂಡಿವೆ, ಸಮನಾಗಿವೆ, ಇನ್ನೊಂದೇನೋ ಕೊಡಬಹುದು, ಅಥವಾ ಎಷ್ಟು % ಕುಸಿತವನ್ನು ಕಂಡಿವೆ ಅಂತ ಕೊಡಬಹುದು. ಪ್ರತಿ ಲಕ್ಷ ಜನಸಂಖ್ಯೆಗೆ ದಾಖಲಾದ ಅಪರಾಧಗಳನ್ನು ಸೂಚಿಸುವ ಅಪರಾಧದ ಪ್ರಮಾಣವು 2021ರಲ್ಲಿ 445.9ರಿಂದ 2022ರಲ್ಲಿ 422.2ಕ್ಕೆ ಇಳಿಕೆಯಾಗಿದೆ. ಸೊ ಏನೋ ಹೇಳಿದ್ದಾರೆ ಇಲ್ಲಿ, ಅದೇನು ಬೇಕಾಗಲ್ಲ. ಇನ್ನು ಸೈಬರ್ ಕ್ರೈಮ್ಸ್ ವೆರಿ ಇಂಪಾರ್ಟೆಂಟ್. ಸೈಬರ್ ಅಪರಾಧಗಳು ಹೆಚ್ಚುತ್ತಲೇ ಇದಾವೆ. ನಮ್ದು ಅಲ್ಲಿ ದುಡ್ಡು ಹೋಯ್ತು, ಇಲ್ಲೋಯ್ತು, ನನ್ನ ಅಕೌಂಟ್ ಹ್ಯಾಕ್ ಆಯ್ತು, ಇನ್ನೊಂದಾಯ್ತು, ನಾನು ಅವ್ರಿಗೆ ಅಮೌಂಟ್ ಹಾಕ್ಬೇಕಂತ ಇದು ಮಾಡಿದ್ರು, ರ್ಯಾನ್ಸಮ್ ವೇರ್ ಬಂತು, ಅದು ಬಂತು, ಇದು ಬಂತು ಅಂತಕ್ಕಂಥ ಸುಮಾರು ಸೈಬರ್ ಅಪರಾಧಗಳು ಸಾಕಷ್ಟು ಏರಿಕೆಯನ್ನು ಕಂಡಿದ್ದಾವೆ. 24.4% ಅಷ್ಟು ಏರಿಕೆಯನ್ನು ಸೈಬರ್ ಕ್ರೈಮ್ಸ್ ಅಲ್ಲಿ ಆಗಿದೆ. 65,893 ಪ್ರಕರಣಗಳಿಗೆ ತಲುಪಿದೆ. ಅದರಲ್ಲೂ ಕೂಡ ಫ್ರಾಡ್ ಅಕೌಂಟೆಡ್, ವಂಚನೆ ಮಾಡಿರ್ತಕ್ಕಂಥವು ಮತ್ತು ಲೈಂಗಿಕ ಶೋಷಣೆ, ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಆಗಿರ್ತಕ್ಕಂಥವು 5.2%, ಎಕ್ಸ್ಟೋರ್ಷನ್ ಅಥವಾ ಸುಲಿಗೆ ಪ್ರಕರಣಗಳು 5.5% ಅಲ್ವಾ. ಫ್ರಾಡ್ಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದಾವೆ. ಜೊತೆಗೆ ಕ್ರೈಮ್ ಅಲ್ಲಿ 2022ರಲ್ಲಿ ವರದಿಯಾದ ಆತ್ಮಹತ್ಯೆಗಳಲ್ಲಿ 4.2% ಹೆಚ್ಚಳವಾಗಿದೆ. ಈ ವರ್ಷ 2022ರಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಸೂಸೈಡಲ್ ರಿಪೋರ್ಟ್ಸ್, ಅದರಲ್ಲೂ ವಿಶೇಷವಾಗಿ ಫ್ಯಾಮಿಲಿ ಪ್ರಾಬ್ಲಮ್ಸ್, ಕೌಟುಂಬಿಕ ಸಮಸ್ಯೆಗಳು, ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮದುವೆ ಸಂಬಂಧಿತ ಸಮಸ್ಯೆಗಳು, ಇಲ್ನೆಸ್ ಅಂದ್ರೆ ಅನಾರೋಗ್ಯದಿಂದ ಆಗ್ತಕ್ಕಂಥ ಆತ್ಮಹತ್ಯೆಗಳು ಒಟ್ಟಾರೆಯಾಗಿ 54.9% ಈ 3ರಿಂದ ಇದಾವೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮತ್ತು ಕೇರಳ 96.0%, ಪುದುಚೇರಿ 91.3%, ಪಶ್ಚಿಮ ಬಂಗಾಳ 90.6% IPC ಅಪರಾಧಗಳ ಅಡಿಯಲ್ಲಿ ಅತಿ ಹೆಚ್ಚು ಆರೋಪ ಪಟ್ಟಿ ದರಗಳನ್ನು ವರದಿ ಮಾಡಿದ ರಾಜ್ಯಗಳಾಗ್ತವೆ. ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಇನ್ನು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಕ್ರೈಮ್ಗಳನ್ನ ಒಂದು ಸ್ನ್ಯಾಪ್ಶಾಟ್ ಅನ್ನ ನೋಡೋದಾದ್ರೆ ನೋಡಿ, ಕ್ರಿಯಲ್ಟಿ ಬೈ ಹಸ್ಬೆಂಡ್ ಅಂಡ್ ಇಸ್ ರಿಲೇಟಿವ್ಸ್ 31.4%, ಕಿಡ್ನಾಪ್ ಮಾಡಿ ಅಪಹರಣ ಪ್ರಕರಣಗಳಲ್ಲಿ 19.2% ಅಷ್ಟು ಮಹಿಳೆಯರ ಮೇಲೆ ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗೆ ಇದಾವೆ. ಇನ್ನು ಅತಿ ಹೆಚ್ಚು ಮಹಿಳೆಯರ ಮೇಲೆ ಕೇಸಸ್ ದಾಖಲಾಗಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶವಾಗುತ್ತೆ, 2ನೇದು ರಾಜಸ್ಥಾನ, 3 ಮಹಾರಾಷ್ಟ್ರ. ಹೀಗೆ ಬಹಳ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಕೇಳ್ಬೋದು. ಒಂದ್ಸಲ ಅಟ್ಲೀಸ್ಟ್ ಇಷ್ಟ ಆದ್ರೂ ತಿಳ್ಕೊಳ್ಳೋಣ. ಸೈಬರ್ ಕ್ರೈಮ್ಸ್ ಎಷ್ಟು ಅಪ್ ಆಗಿದಾವೆ? 24.4%. ಎಕನಾಮಿಕ್ ಅಫೆನ್ಸಸ್ ಅಪ್ ಬೈ 11%. ಹ್ಯೂಮನ್ ಟ್ರಾಫಿಕಿಂಗ್ ಕೇಸಸ್, ಮಾನವರನ್ನು ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು ಕರ್ಕೊಂಡು ಹೋಗಿ 2.8% ಜಾಸ್ತಿ ಆಗಿದೆ. ಕ್ರೈಮ್ಸ್ ಅಗೇನ್ಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಅಪ್ ಬೈ 13.1%. ಈ ತರದ್ದು ಕೇಳ್ತಾರೆ ಬಹಳ. ಅಂದ್ರೆ ಇತ್ತೀಚಿನ NCRB ವರದಿ ಪ್ರಕಾರ ಪರಿಶಿಷ್ಟ ಜಾತಿಗಳ ಮೇಲೆ ಅಪರಾಧ ಪ್ರಕರಣಗಳು ಎಷ್ಟು % ಹೆಚ್ಚಾಗಿದ್ದಾವೆ ಅಂದ್ರೆ 13.1%. ಮಹಿಳೆಯರ ಮೇಲೆ ಎಷ್ಟಾಗಿದ್ದಾವೆ ಅಂದ್ರೆ 31.4% ಅಷ್ಟು ಕ್ರಿಯಲ್ಟಿ ಹಸ್ಬೆಂಡ್ ಅಂಡ್ ರಿಲೇಟಿವ್ಸ್ ಇಂದ ಆಗಿದ್ದಾವೆ ಮಹಿಳೆಯರ ಮೇಲೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಇನ್ನು ರೇಟ್ಸ್ ಆಫ್ ಕ್ರೈಮ್ಸ್ ಮ್ಯಾಪ್ಡ್ ಅಂತ ನೋಡಿದಾಗ
ಕೆಲವೊಂದು ವಿಚಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಕಂಡುಬಂದಿದೆ. ಈಗ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಹೈಯೆಸ್ಟ್ ರೇಟ್ಸ್ ಅಂಡರ್ IT ಆಕ್ಟ್, ಸೈಬರ್ ಕ್ರೈಮ್ಸ್, ಈ ರೀತಿ IT ರಿಲೇಟೆಡ್ ಅಪರಾಧ ಪ್ರಕರಣಗಳು ಕರ್ನಾಟಕದಲ್ಲಿ ಹೆಚ್ಚಾದರೆ, ತಮಿಳುನಾಡಿನಲ್ಲಿ ಆಕ್ಸಿಡೆಂಟಲ್ ಡೆತ್ಸ್, ಅಪರಾಧ ಸಾವುಗಳು ಹೆಚ್ಚಾಗಿದ್ದಾವೆ. ಮಧ್ಯಪ್ರದೇಶದಲ್ಲಿ ಹಿರಿಯರ ಮೇಲೆ ಹೈ ರೇಟ್ ಆಫ್ ಕ್ರೈಮ್ ಅಗೇನೆಸ್ಟ್ ಎಲ್ಡರ್ಲಿ, ಮಧ್ಯಪ್ರದೇಶದಲ್ಲಿ ನೋಡಿ. ಇನ್ನು ಜಾರ್ಖಂಡಲ್ಲಿ ಹೈಯೆಸ್ಟ್ ರೇಟ್ ಆಫ್ ಕಮ್ಯುನಲ್ ರಯಾಟ್ಸ್ ಅಂಡ್ ಮರ್ಡರ್ಸ್ ಜಾರ್ಖಂಡಲ್ಲಿ ಆಗಿದ್ದಾವೆ. ಅಂದರೆ ಹೆಚ್ಚಿನ ಒಂದು ರಯಾಟ್ಸ್ ಅಂತ ಗಲಭೆ ಪ್ರಕರಣಗಳು ಮತ್ತು ಸಾವು ನೋವುಗಳು. ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಆರ್ಮ್ಸ್ ಆಕ್ಟ್ ಅಲ್ಲಿ ಹೆಚ್ಚಿನ ಪ್ರಕರಣಗಳು. ಹರಿಯಾಣದಲ್ಲಿ ಡೌರಿ ಕೇಸಸ್ ಅಂಡ್ ಡೆತ್ ರೇಟ್ಸ್ ಹರಿಯಾಣದಲ್ಲಿ. ಡೆಲ್ಲಿಲಿ ವುಮೆನ್ ಮೇಲೆ, ಸೀನಿಯರ್ ಸಿಟಿಜನ್ ಮೇಲೆ ಹೆಚ್ಚಿನ ಕೇಸ್ಗಳು. ಪಂಜಾಬಲ್ಲಿ ಹೈಯೆಸ್ಟ್ ರೇಟ್ ಆಫ್ ಕೇಸಸ್ ಅಂಡರ್ NDPS ಆಕ್ಟ್. JNKಯಲ್ಲಿ UAPA ಕೇಸಸ್ ಅಂತ. ರಾಜಸ್ಥಾನದಲ್ಲಿ ರೇಟ್ ಆಫ್ ರೇಪ್ ಕೇಸಸ್ ರಾಜಸ್ಥಾನದಲ್ಲಿ ಜಾಸ್ತಿ ಆಗಿದೆ, ಅತ್ಯಾಚಾರ ಪ್ರಕರಣಗಳು. ಸೊ ಮಹಾರಾಷ್ಟ್ರದಲ್ಲಿ ಮೋಸ್ಟ್ ಸೂಸೈಡ್ಸ್ ಯಾವ ರಾಜ್ಯದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ದಾಖಲಾಗಿದ್ದಾವೆ. ಹೀಗೆ ಸೊ ಒಂದಷ್ಟು ನೆನ್ಪಿಡ್ಬೇಕಾಗುತ್ತೆ. ಓಕೆ, ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 14.3%. ಶೆಡ್ಯೂಲ್ ಕ್ಯಾಸ್ಟ್ ಮೇಲೆ 13.1% ನೋಡಿದ್ವಿ. ಸೊ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ 14.3% ಹೆಚ್ಚಾಗಿದೆ 2022ರಲ್ಲಿ. ಪರಿಶಿಷ್ಟ ಪಂಗಡಗಳ ವಿರುದ್ಧದ ಅಪಹರಣ ಪ್ರಕರಣಗಳು. ಸೀನಿಯರ್ ಸಿಟಿಜನ್ ಮೇಲೆ 9.3% ಹೆಚ್ಚಾಗಿದೆ. ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಯಾವುದನ್ನ ನೆನ್ಪಿಡ್ಬೇಕಂತ. ಏನು ಮಾಡೋಕ್ಕಾಗಲ್ಲ, ಎಕ್ಸಾಮಲ್ಲಿ ಯಾವುದಾದ್ರು ಕೇಳ್ತಾರೆ, ಹೇಳೋ ಕರ್ತವ್ಯವಿದೆ. ಸೊ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ನಂದು. ನೋಡೋಣ. ಸೊ ಕ್ರೈಮ್ಸ್ ಅಗೇನೆಸ್ಟ್ ವಿಮೆನ್ ರಿಜಿಸ್ಟರ್ಡ್ 4% ಇನ್ಕ್ರೀಸ್ ಇನ್ 2022, 4% ಹೆಚ್ಚಳವಾಗಿದೆ. ಸೊ ಇನ್ನು ಬೇರೆ ಬೇರೆ ಡೀಟೇಲ್ಸ್ ಇದಾವೆ ನೋಡಿ. ಇನ್ನು ಡಿಸೆಂಬರ್ 2023 ಪಾರ್ಟ್ 6 ಕೊನೆಯ ಪ್ರಶ್ನೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಮಹಾಲಕ್ಷ್ಮಿ ಯೋಜನೆ ಯಾವ ರಾಜ್ಯದ ಯೋಜನೆ ಆಗುತ್ತೆ? ಸೊ ಮಹಾಲಕ್ಷ್ಮಿ ಸ್ಕೀಮ್, ಗೃಹಲಕ್ಷ್ಮಿ ಸ್ಕೀಮ್ ಆಗಿದ್ರೆ ನಮ್ಮ ಕರ್ನಾಟಕದ್ದು. ಇದು ಮಹಾಲಕ್ಷ್ಮಿ ಸ್ಕೀಮ್ ಅಂದರೆ ಇತ್ತೀಚೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅವರು ಕರ್ನಾಟಕದಲ್ಲಿದ್ದಂತೆ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ಮಹಾಲಕ್ಷ್ಮಿ ಯೋಜನೆ ಆಗುತ್ತೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಅದೇ ಬಸ್ಗಳಲ್ಲಿ ಉಚಿತ ಪ್ರಯಾಣ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಆಗುತ್ತೆ ಅಲ್ವಾ? ಸೊ ನೋಡೋಣ. ಸೊ ತೆಲಂಗಾಣ ಸರ್ಕಾರ 6 ಗ್ಯಾರಂಟಿಗಳನ್ನು ನೀಡಿತ್ತು. ಸೊ ಅದರಲ್ಲಿ ತೆಲಂಗಾಣ ರಾಜ್ಯದ ಗಡಿಯೊಳಗೆ ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ TSRTC ನಿರ್ವಹಿಸುವ ಸರ್ಕಾರಿ ಬಸ್ಗಳಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್, ಉಚಿತ ಬಸ್ ಪ್ರಯಾಣದ ಯೋಜನೆಯೇ ಮಹಾಲಕ್ಷ್ಮಿ ಯೋಜನೆ ಆಗುತ್ತೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಯೋಜನೆ ಶಕ್ತಿ ಯೋಜನೆ, ಪ್ರತಿ ಮನೆಯಲ್ಲೂ 200 ಯೂನಿಟ್ ವಿದ್ಯುತ್ ಉಚಿತ ಯೋಜನೆ ಗೃಹ ಜ್ಯೋತಿ ಯೋಜನೆ, ಪ್ರತಿ ಅಥವಾ ಬಡವರಿಗೆ BPL ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಪ್ರತಿ ತಿಂಗಳು 10 kg ಆಹಾರ ಧಾನ್ಯ ಉಚಿತ ಯೋಜನೆ ಅನ್ನಭಾಗ್ಯ ಯೋಜನೆ, ಮನೆಯೊಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೆರವು ನೀಡುವ ಯೋಜನೆ ಹೆಸರು ಗೃಹಲಕ್ಷ್ಮಿ ಯೋಜನೆ, ಪ್ರತಿ ತಿಂಗಳು ಡಿಪ್ಲೊಮಾ ಮತ್ತು ಪದವಿ ಓದಿರ್ತಕ್ಕಂಥವ್ರಿಗೆ ನಿರುದ್ಯೋಗ ಭತ್ಯೆ ನೀಡತಕ್ಕಂಥ ಯೋಜನೆ ಯುವ ನಿಧಿ ಯೋಜನೆ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ತೆಲಂಗಾಣ ಸರ್ಕಾರ ಮಹಾಲಕ್ಷ್ಮಿ ಯೋಜನೆ ತಂದಿದೆ. ಪ್ರತಿ ಮಹಿಳೆಗೆ 2,500 ರೂಪಾಯಿ ಹಣಕಾಸಿನ ನೆರವು, ಜೊತೆಗೆ ಫ್ರೀ ಬಸ್ ಟ್ರಾವೆಲ್ ಮತ್ತು LPG ಸಿಲಿಂಡರ್ 500 ರೂಪಾಯಿಗೆ ನೀಡ್ತಕ್ಕಂಥದ್ದು. ಇದನ್ನ ಮಹಾಲಕ್ಷ್ಮಿ ಸ್ಕೀಮಲ್ಲಿ 2-3 ಅಂಶಗಳನ್ನು ಸೇರಿಸಿದ್ದಾರೆ. ಇನ್ನೊಂದು ರೈತ ಭರೋಸಾ ಎನ್ನುವ ಯೋಜನೆ. ಪ್ರತಿ ಫಾರ್ಮರ್ಗೆ, ರೈತನಿಗೆ ವರ್ಷಕ್ಕೆ 15,000 ನೀಡ್ತಕ್ಕಂಥ ಯೋಜನೆ ರೈತ ಭರೋಸಾ. ಯುವ ವಿಕಾಸಂ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿಯ ಒಂದು ಕಾರ್ಡ್ ಅನ್ನು ನೀಡ್ತಕ್ಕಂಥದ್ದು ವಿದ್ಯಾ ಭರೋಸಾ ಯೋಜನೆ. ಮತ್ತು ಪ್ರತಿ ಮಂಡಲದಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ತೆಲಂಗಾಣ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಸ್ಥಾಪಿಸುವಂತಕ್ಕಂಥ ಯುವ ವಿಕಾಸಂ ಯೋಜನೆ. ಇಂದಿರಮ್ಮ ಇಂಡ್ಲು ಯೋಜನೆ. ಇದರಲ್ಲಿ ಯಾರಿಗೆ ಮನೆ ಇಲ್ವೋ ಮನೆ ನೀಡ್ತಕ್ಕಂಥ ಅವ್ರಿಗೆ 5 ಲಕ್ಷ ರೂಪಾಯಿಗಳನ್ನ ನೀಡ್ತಕ್ಕಂಥ ಮನೆ ಕಟ್ಟೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಯೋಜನೆ ಇಂದಿರಮ್ಮ ಇಂಡ್ಲು ಯೋಜನೆ. ಮತ್ತು ತೆಲಂಗಾಣ ಮೂವ್ಮೆಂಟ್ಗೆ ಹೋರಾಟ ಮಾಡಿರ್ತಕ್ಕಂಥ ಚಳುವಳಿಗಾರರಿಗೆ ಪ್ರತಿಯೊಬ್ಬರಿಗೂ ಕೂಡ 250 ಸ್ಕ್ವೇರ್ ಯಾರ್ಡ್ ಇರ್ತಕ್ಕಂಥ ಮನೆ ಲ್ಯಾಂಡ್ ಅನ್ನು ನೀಡ್ತಕ್ಕಂಥ ಯೋಜನೆ. ಗೃಹ ಜ್ಯೋತಿ ಯೋಜನೆ ನಮ್ಮ ಕರ್ನಾಟಕದ ರೀತಿಯಲ್ಲಿ ಇದೆ. 200 ಯೂನಿಟ್ಗಳ ಫ್ರೀ ವಿದ್ಯುತ್ ಯೋಜನೆ.
ಮತ್ತು ಚೇಯಿತ ಯೋಜನೆ 4,000 ರೂಪಾಯಿಗಳ ಪೆನ್ಷನ್ ಫಾರ್ ಎಲ್ಡರ್ಲಿ ಸೀನಿಯರ್ ಸಿಟಿಜನ್ಸ್ಗೆ, ಮತ್ತು ರಾಜೀವ್ ಆರೋಗ್ಯ ಶ್ರೀ ಇನ್ಶೂರೆನ್ಸ್ 10 ಲಕ್ಷ ರೂಪಾಯಿ. ಹೀಗೆ ಏನಾದರೂ ಕೇಳ್ಬೋದು. ಕಾಂಗ್ರೆಸ್ನ ತೆಲಂಗಾಣ ಸರ್ಕಾರದ 6 ಗ್ಯಾರಂಟಿಗಳನ್ನು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳನ್ನು ಹೇಳಿದೆ. ಸೊ ನೋಡ್ಬೋದು, ಕರ್ನಾಟಕದ ನೂತನ ಅಲ್ಲ ತೆಲಂಗಾಣದ ನೂತನ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಮತ್ತು ಅಲ್ಲಿನ ರಾಜ್ಯಪಾಲರು ತಮಿಳುಸಾಯಿ ಸೌಂದರ್ಯರಾಜನ್ ಅವರು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಒಟ್ಟಾರೆಯಾಗಿ ಹೇಗೆ ಅನಿಸ್ತು ನಿಮಗೆ 2023ರ ಪಾರ್ಟ್ 6 ಕರೆಂಟ್ ಅಫೇರ್ಸ್ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಆಗ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಿದಂಗೆ ಆಗುತ್ತೆ, ಮತ್ತಷ್ಟು ಉತ್ತೇಜನವಾಗಿ ನಿಮಗೆ ಪಾಠವನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ಈ ರೀತಿಯಾಗಿ ಪ್ರತಿದಿನ ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಏನಿಲ್ಲ, ಫೋನ್ಪೇ ಮುಖಾಂತರ ನೀವು ಅಲ್ಲಿ UPI ID ತೆಗೆದುಹಾಕಿದ್ರೆ ಸೊ ಜಾಯಿನ್ ಬಟನ್ ಮೂಲಕ ಈಸಿಯಾಗಿ ಪ್ರೋಸೆಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಅಭಿಪ್ರಾಯಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.